ಓಂ ಶಾಂತಿ. ಯಾವ ರೀತಿ ಆದರೆ ಶಿವಬಾಬಾ ಶಿವ ಪರಮಾತ್ಮ ಅಂದ ತಕ್ಷಣ ನಮಗೆ ನಿರಾಕಾರ ಅನ್ನೋದು ನೆನಪಾಗ್ತಾ ಇದೇನೋ, ಅಂದರೆ ಆ ನಿರಾಕಾರ ಜ್ಯೋತಿರ್ಬಿಂದ ಸ್ವರೂಪ ಸ್ಮೃತಿಯಲ್ಲಿ ಯಾವ ರೀತಿ ಆದರೆ ಬರ್ತಾ ಇದೇನೋ, ಅದೇ ರೀತಿ ನಾನು ಆತ್ಮ ಅಂದರೆ ನನ್ನ ಒಂದು ನಿರಾಕಾರ ಸ್ವರೂಪ ಶಿವಶಕ್ತಿಯರಾದ ಶಿವ ತಂದೆಯ ಮಕ್ಕಳಾದ ನಿಮ್ಮ ಸ್ವರೂಪ ನಿಮಗೆ ನೆನಪು ಅದೇ ರೀತಿ ಸಹಜವಾಗಿರಬೇಕು ಅಂತಾರೆ. ಸೊ ಅದಕ್ಕಾಗಿ ಪರಮಾತ್ಮ ಅದು ಸಹಜವಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಮುರಳಿಯನ್ನು ಹೇಳಿದ್ದಾರೆ. ಅವ್ಯಕ್ತ ಮುರಳಿ, ಆಕಾರದಲ್ಲಿ ನಿರಾಕಾರನನ್ನು ನೋಡುವ ಅಭ್ಯಾಸ. ಸೊ ಮುರಳಿಯ ಡೇಟು 28ನೇ ತಾರೀಕು 7ನೇ ತಿಂಗಳು 1971ನೇ ವರ್ಷ. ಈ ರೀತಿ ಆಕಾರದಲ್ಲಿ ನಿರಾಕಾರನ ನೋಡಬೇಕು ಅಂದರೆ ನಮಗೆ ಪರಿಶೀಲನಾ ಶಕ್ತಿ ಅದೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮನ್ನು ನಾವು ಚೆಕ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಚೆಕ್ ಮಾಡಬೇಕು ಏನು ಅಂತೇಳಿ ಪ್ರಶ್ನೆಗಳನ್ನು ಕೇಳಿ ಆನ್ಸರ್ ಕೊಡ್ತಾ ಈ ಮುರಳಿಯನ್ನು ಹೇಳಿದ್ದಾರೆ. ಸೊ ಪ್ರಶ್ನೆಗಳನ್ನು ಕೇಳಿದಾಗ 1 ನಿಮಿಷ ನಿಂತು ಸ್ವಲ್ಪ ಅಲ್ಲಿ 1 ನಿಮಿಷ ಕ್ವೆಶನ್ ಕೇಳಿದಾಗ ನಿಂತು ನಮಗೆ ನಾವು ಆನ್ಸರ್ ಕೊಟ್ಕೊಂಡ್ರೆ ಇನ್ನು ಮುಂದೆ ಯಾವ ರೀತಿ ಹೋಗ್ಬೋದು, ಉನ್ನತಿ ಯಾವ ರೀತಿ ನಡೀತದೆ ಅನ್ನೋದನ್ನು ನಾವು ಆಲೋಚನೆ ಮಾಡಲಿಕ್ಕೆ ಆಗ್ತದೆ. ಪರಮಾತ್ಮ ಹೇಳಿದ್ದು ಕೂಡ ಅರ್ಥ ಆಗ್ತದೆ. ಸೊ ಯಾವಾಗಲಾದರೂ ನಾವು ಮುರಳಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆತ್ಮ ಅನ್ನೋ ಸ್ಥಿತಿ, ವಿದ್ಯಾರ್ಥಿ ಸ್ಥಿತಿ ಭಾಳ ಇಂಪಾರ್ಟೆಂಟ್. ಆ ಸಂಬಂಧಗಳನ್ನು ಜೋಡಿಸಿ ಆತ್ಮ ಅನ್ನೋ ಸ್ಥಿತಿ, ವಿದ್ಯಾರ್ಥಿ ಸ್ಥಿತಿಯಲ್ಲಿ ಸ್ಥಿತರಾಗಿ ನಮಗಿಷ್ಟ ಆಗಿರೋ ಸಂಬಂಧಗಳನ್ನು ಜೋಡಿಸಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋ ಸಂಕಲ್ಪಗಳು: ನಾನಾತ್ಮ ಶಕ್ತಿ ಸ್ವರೂಪ ಶಿವಪರಮಾತ್ಮ ನನ್ನ ತಂದೆ. ಅದಾದಮೇಲೆ ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವಪರಮಾತ್ಮ ನನಗೆ ಟೀಚರ್. ಅದಾದಮೇಲೆ ಸದ್ಗುರುವು, ಶಿವಪರಮಾತ್ಮ ನನಗೆ ಸದ್ಗುರುವು, ನಾನು ಮಾಸ್ಟರ್ ಸದ್ಗುರುವು. ಇನ್ನು ನಿಮಗೆ ಬೇಕಾಗಿರೋ ಸಂಬಂಧಗಳನ್ನು ಜೋಡಿಸಿ ಆತ್ಮಿಕ ಸ್ಥಿತಿ, ವಿದ್ಯಾರ್ಥಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಮುರಳಿಯನ್ನು ನೋಡಬೇಕು. ಇಲ್ಲಿ ಯಾವಾಗಾದರೆ ಪ್ರಶ್ನೆಗಳು ಕೇಳಿದಾಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಅಷ್ಟಶಕ್ತಿಯಲ್ಲಿರುವ ಪರಿಶೀಲನಾ ಶಕ್ತಿ ಬೇಕಾಗಿರೋ ಕಾರಣಕ್ಕಾಗಿ ನಾವು ಸಂಕಲ್ಪನೂ ಮಾಡಬೇಕು. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನು ಶಿವಪರಮಾತ್ಮ ನನ್ನ ತಂದೆ ಅನ್ನೋ ಸಂಕಲ್ಪನೂ ಮಾಡಬೇಕು. ಸೊ ಅವಾಗ ಅಷ್ಟಶಕ್ತಿಯಲ್ಲಿರೋ ಪರಿಶೀಲನಾ ಶಕ್ತಿ ಎಮರ್ಜ್ ಆಗ್ತದೆ. ಅದನ್ನು ತೆಗೆದು ಯೂಸ್ ಮಾಡಬೇಕು, ಚೆಕ್ ಮಾಡಿಕೊಂಡು ಕಂಪ್ಲೀಟಾಗಿ ನಿರ್ಣಯ ತಗೋಬೇಕು. ಸೊ ಆವಾಗ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗ್ತದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಪರಮಾತ್ಮ ದೇವತೆಯ ಲೆವೆಲಲ್ಲಿ, ಅಂದರೆ ಇನ್ನೂ ಮೇಲೆ ಆಕಾರದಲ್ಲಿ ನಿರಾಕಾರ, ಅಂದರೆ ನಿರಾಕಾರ ಆದಮೇಲೆ ದೇವತೆ. ಸೊ ಯಾವಾಗಲೂ ಯಾವ ರೀತಿ ಆದರೆ ಕೊಡ್ತಾ ಇರ್ತಾರೋ ದೇವತೆ, ಆ ರೀತಿ ನಾವು ಏನು ಸಂಕಲ್ಪ ಯಾವಾಗ ಬೇಕೋ ಕೊಡ್ತಾ ಇರಬೇಕು. ಆ ಲೆವೆಲಲ್ಲಿ ಇವಾಗ ನೀವು ಪುರುಷಾರ್ಥ ಮಾಡಬೇಕು ಅಂತಿದ್ದಾರೆ. ನೋಡೋಣ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂತ. ಆಕಾರವನ್ನು ನೋಡುತ್ತಾ ನಿರಾಕಾರನನ್ನು ನೋಡುವ ಅಭ್ಯಾಸ ಆಗಿದೆಯೇ? ಹೇಗೆ ತಂದೆ ಆಕಾರದಲ್ಲಿ ನಿರಾಕಾರ ಆತ್ಮನನ್ನೇ ನೋಡುತ್ತಾರೆ, ಹಾಗೆಯೇ ತಂದೆಯ ಸಮಾನ ಆಗಿದ್ದೀರಾ. ಇಲ್ಲಿ ಆಕಾರದಲ್ಲಿ ನಿರಾಕಾರ ಅಂದರೆ ಪರಮಾತ್ಮ ಬಂದು ನಮಗೆ ಕ್ಲಾಸ್ ಹೇಳ್ತಿರ್ಬೇಕಾದ್ರೆ ನಮ್ಮ ದೇಹವನ್ನು ನೋಡೋದಿಲ್ಲ, ನಿರಾಕಾರ ಆತ್ಮನನ್ನು ನೋಡ್ತಾರೆ. ಆ ರೀತಿ ನೀವು ಕೂಡ ಯಾರನ್ನು ನೋಡಿದ್ರು ನಿಮ್ಮನ್ನು ಸಹ, ಅಂದರೆ ನಮ್ಮನ್ನು ನಾವು ಕೂಡ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಅಂಥೇಳಿ, ಇನ್ನು ಎದುರು ಬಂದಿರೋ ಪ್ರತಿಯೊಬ್ಬರನ್ನು ಕೂಡ ಆತ್ಮ ಅನ್ನೋ ದೃಷ್ಟಿ, ಅಂದರೆ ನಿರಾಕಾರ ಆತ್ಮ. ಸೊ ಈಶ್ವರೀಯ ಮರ್ಯಾದೆಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲ ಅಂತೇಳಿ ಇದು ಇನ್ನೂ ಅಡ್ವಾನ್ಸ್ಡ್, ಅಲ್ಲಿ ಶ್ರೇಷ್ಠ ಆತ್ಮ, ಇಲ್ಲಿ ನಿರಾಕಾರ, ಅಂದರೆ ಟೋಟಲಿ ಆತ್ಮ ಅನ್ನೋ ಸ್ಥಿತಿ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಅದನ್ನೇ ನೋಡ್ತಾ ತಂದೆಯ ಸಮಾನ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಸದಾಕಾಲ ಯಾವುದು ಶ್ರೇಷ್ಠ ಬೀಜ ಇರುತ್ತದೆ ಅದರ ಕಡೆಯೇ ದೃಷ್ಟಿ ಮತ್ತು ವೃತ್ತಿ ಹೋಗುತ್ತದೆ ಅಂದಾಗ ಈ ಆಕಾರದ ಮಧ್ಯದಲ್ಲಿ ಶ್ರೇಷ್ಠವಾದದ್ದು ಯಾವ ವಸ್ತು ಇದೆ? ನಿರಾಕಾರಿ ಆತ್ಮ. ಸದಾಕಾಲ ನಮಗೆ ಯಾವುದಾದ್ರೂ ಶ್ರೇಷ್ಠ ಬೀಜ ಇರ್ತದೋ, ಈಗ ಉದಾಹರಣೆಗೆ ಯಾವುದೋ ಒಂದು ಹೊಲದಲ್ಲಿ ಬಿತ್ತಿದ ಯಾವ ಶ್ರೇಷ್ಠ ಬೀಜ ಇರ್ತದೋ ಅದ್ರ ಮೇಲೆ ನಮ್ಮ ದೃಷ್ಟಿ ಇರ್ತದೆ. ಅದೇ ರೀತಿ ನಮಗಿಲ್ಲಿ ಶ್ರೇಷ್ಠ ಬೀಜ ಅಂದರೆ ಶ್ರೇಷ್ಠವಾದದ್ದು ಯಾವುದು ಈ ದೇಹದಲ್ಲಿ? ಆತ್ಮ. ಆ ಆತ್ಮ ಅದರ ಆ ವಸ್ತು ಯಾವುದು ಅಂದರೆ ನಿರಾಕಾರಿ ಆತ್ಮ. ಆ ರೂಪವನ್ನು ನೋಡ್ತಾ ಇದ್ದೀರೋ ಅಥವಾ ಆತ್ಮವನ್ನು ನೋಡ್ತಾ ಇದ್ದೀರೋ? ಏಕೆಂದರೆ ಈಗ ಅಂತರವನ್ನು ಸಹ ತಿಳಿದುಕೊಂಡಿದ್ದೀರಿ ಮತ್ತು ಮಹಾಮಂತ್ರವನ್ನು ಸಹ ತಿಳಿದುಕೊಂಡಿದ್ದೀರಿ ಮತ್ತು ನೋಡಿದಿರಿ. ಈಗ ಉಳಿದಿದ್ದೇನು? ಉಳಿದಿದ್ದು ಸ್ಥಿತರಾಗುವ ಮಾತಿನಲ್ಲಿ ಅಭ್ಯಾಸಿಗಳಾಗಿದ್ದೀರಾ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಅನುಭವವನ್ನು ಕೂಡ ತಿಳಿಸಿದ್ರಂತ. ಸೊ ಇಲ್ಲಿ ಪರಮಾತ್ಮ ಹೇಳ್ತಿರೋದು ಎಲ್ಲ ಆತ್ಮಜ್ಞಾನ. ಸೊ ಜ್ಞಾನವನ್ನು ಆತ್ಮಕ್ಕೆ ಅನ್ವಯಿಸಬೇಕು, ಆವಾಗಲೇ ನಮಗೆ ಕರೆಕ್ಟಾದ ಜ್ಞಾನ ಅರ್ಥ ಆಗ್ತದೆ. ಇಲ್ಲ ಅಂತೇಳಿ ದೇಹಕ್ಕೆ ಅಪ್ಲೈ ಮಾಡಿದರೆ ಕರೆಕ್ಟಾದ ಜ್ಞಾನ ಅರ್ಥ ಆಗಲಿಕ್ಕೆ ಚಾನ್ಸಸ್ ಕಡಿಮೆ.
ಅಸಲು ಅರ್ಥನೇ ಆಗೋದಿಲ್ಲ. ಯಾಕಂದರೆ ಹೇಳ್ತಿರೋ ಟೀಚರ್ ಒಂದು ಸ್ಥಿತಿ ಏನು ಆತ್ಮ. ಸೊ ನಮ್ಮ ಸ್ಥಿತಿ ದೇಹ ಆಗಿದ್ದಾಗ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕೇಳ್ತಿದ್ದಾರೆ. ಸೊ ಆ ಮಂತ್ರವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಈಗೇನು ಉಳಿದಿದೆ ಅಂದರೆ ಅಂದರೆ ಧಾರಣೆ ಮಾಡೋದು, ಸ್ಥಿತರಾಗೋದು. ಅಂತ್ಯದ ತನಕ ಮೊದಲನೇ ಪಾಠದ ಅಭ್ಯಾಸದಲ್ಲಿಯೇ ಇರುತ್ತೇವೆ ಎಂದು ತಿಳಿದುಕೊಂಡಿದ್ದೀರಾ. ಸೊ ಫಸ್ಟ್ ಲೆಸನ್ ನಮಗೆ ತಿಳಿಸ್ಕೊಟ್ಟಿರೋದು ನಾನು ಆತ್ಮ ಅಂತೇಳಿ. ಸೊ ಅಂತ್ಯನೂ ಅದೇ ಅಂತೇಳಿ ಏನಾರ ಅಂದ್ಕೊಳ್ತಾ ಇದ್ದೀರಾ? ಅಂತ್ಯದವರೆಗೆ ಅಭ್ಯಾಸದಲ್ಲಿಯೇ ಇರುತ್ತೀರೋ ಅಥವಾ ಸ್ವರೂಪದವರೂ ಆಗುತ್ತೀರೋ? ಅಂತ್ಯಕ್ಕಿಂತ ಎಷ್ಟು ಸಮಯ ಮೊದಲು ಈ ಅಭ್ಯಾಸ ಸಮಾಪ್ತಿಯಾಗುತ್ತದೆ ಮತ್ತು ಸ್ವರೂಪವಾಗಿ ಬಿಡುತ್ತದೆ? ಸೊ ಪರಮಾತ್ಮ ಇಲ್ಲಿ ನಮ್ಮನ್ನು ಕ್ವಶನ್ ಕೇಳ್ತಿದ್ದಾರೆ. ಅಂತ್ಯದವರೆಗೆ ಅದೇ ರೀತಿ ಅಭ್ಯಾಸ ಮಾಡ್ತಾ ನಾನು ಇನ್ನೂ ಆತ್ಮ ಅಂದರೆ ಆ ರೀತಿ ಇರ್ತೀರೋ, ಇಲ್ಲ ಸ್ವರೂಪದಲ್ಲಿ ಚೇಂಜ್ ಆಗಿಬಿಡ್ತೀರೋ? ಅಂತ್ಯಕ್ಕಿಂತ ಎಷ್ಟು ಸಮಯ ಮೊದಲು ಈ ಅಭ್ಯಾಸನ ನೀವು ಸಮಾಪ್ತಿ ಮಾಡಿ ಸ್ವರೂಪರಾಗ್ತೀರಿ? ಸೊ ಇವೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಅಂದರೆ ಇನ್ನೂ ನಾವು ತಯಾರಾಗಿಲ್ಲ ಅಂತಲೇ ಅರ್ಥ. 71 ಕೇಳ್ತಾ ಬಂದಿದ್ದಾರೆ. ಸೊ ಇವಾಗ ನಾವು ನೋಡ್ಕೋಬೇಕು, ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ಎಲ್ಲಿ ತನಕ ರೆಡಿಯಾಗಿದ್ದೀವಿ ಅಂಥೇಳಿ. ಶರೀರ ಬಿಡುವವರೆಗೂ ಸಹ ಅಭ್ಯಾಸಿಯಾಗಿಯೇ ಇರುತ್ತೀರೇನು? ಮೊದಲನೇ ಪಾಠದ ಸಮಾಪ್ತಿ ಯಾವಾಗ ಆಗುತ್ತದೆ? ಯಾರು ಕೊನೆಯವರೆಗೂ ಸಹ ಅಭ್ಯಾಸಿಯಾಗಿಯೇ ಇರುತ್ತೇನೆ ಎನ್ನುವವರು ಕೈ ಎತ್ತಿ. ಆಕಾರದಲ್ಲಿ ನಿರಾಕಾರನನ್ನು ನೋಡುವ ಮಾತನ್ನು ಮೊದಲನೆಯ ಪಾಠವನ್ನು ಕೇಳುತ್ತಿದ್ದೇವೆ. ಈಗ ಆಕಾರವನ್ನು ನೋಡುತ್ತಾ ನಿರಾಕಾರನನ್ನು ನೋಡುತ್ತೀರಾ? ಸೊ ಇಲ್ಲಿ ಪರಮಾತ್ಮನ್ ವಿಷನ್ ಒಂದೇ, ಅಂದರೆ ಅಲ್ಲಿ ಅವ್ರು ಹೇಳ್ತಿರೋ ಸಾರಾಂಶ ಒಂದೇ. ಕಂಪ್ಲೀಟಾಗಿ ಮೊದಲನೇ ಪಾಠದ ಸ್ವರೂಪದಲ್ಲಿ ಬಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ರಿ ಅಂತ. ಸೊ ನಾವಿನ್ನೂ ಅದನ್ನೇ ಮಾಡ್ತೀವಿ ಅನ್ನೋರು ಕೈ ಎತ್ರಿ ಅಂತ ಕೇಳ್ತಿದ್ದಾರೆ. ಯಾರೊಂದಿಗೆ ಮಾತನಾಡುತ್ತಿದ್ದೀರಿ? ನಿರಾಕಾರನೊಂದಿಗೆ. ಆಕಾರದಲ್ಲಿ ನಿರಾಕಾರನನ್ನು ನೋಡಲು ಬಂದಿದ್ದೀರಿ. ಇದರಲ್ಲಿ ಅಂತ್ಯದವರೆಗೂ ಸಹ ಅಭ್ಯಾಸಿಗಳು ಆಗಿದ್ದೇ ಆದರೆ ದೇಹಿ ಅಭಿಮಾನಿ ಅಥವಾ ತನ್ನ ವಾಸ್ತವದ ಸ್ವರೂಪದ ಯಾವ ಆನಂದ ಅಥವಾ ಸುಖವಿದೆ ಆ ಅನುಭವ ಸಂಗಮದಲ್ಲಿ ಮಾಡುವುದಿಲ್ಲವೇನು? ಸಂಗಮಯುಗದ ಆಸ್ತಿ ಯಾವಾಗ ಪ್ರಾಪ್ತಿಯಾಗುತ್ತದೆ? ಸಂಗಮಯುಗದ ಆಸ್ತಿ ಯಾವುದಾಗಿದೆ? ಅತೀಂದ್ರಿಯ ಸುಖ. ಇದು ನೀವು ಹೋಗುವಾಗ ಅಂತ್ಯದಲ್ಲಿ ಸಿಗುತ್ತದೆಯೇನು? ಆತ್ಮಿಕ ಸ್ವರೂಪರಾಗಿ ನಡೆಯುವುದು ಅಥವಾ ಆತ್ಮನಾಗಿ ನಡೆಯುವುದು ಈ ಅಭ್ಯಾಸವಿಲ್ಲವೇನು? ಈಗ ಸಾಕಾರವನ್ನು ಅಥವಾ ಆಕಾರವನ್ನು ನೋಡುತ್ತಾ ಆಕರ್ಷಣೆ ಆ ಕಡೆ ಆಗುತ್ತದೆಯೋ ಅಥವಾ ಆತ್ಮನ ಕಡೆ ಆಗುತ್ತದೆಯೋ? ಆತ್ಮನನ್ನು ನೋಡುತ್ತೀರಲ್ಲವೇ? ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ, ಸತ್ಯಯುಗದಲ್ಲಿ ಅತೀಂದ್ರಿಯ ಸುಖ ಅನ್ನೋದು ನಾರ್ಮಲ್. ಯಾಕಂದರೆ ಅದಕ್ಕೆ ರೀಚ್ ಆದವರೇ ಅಲ್ಲಿ ಹೋಗ್ತಾರೆ, ಅಲ್ಲಿ ದುಃಖ ಅನ್ನೋದಿರೋದಿಲ್ಲ. ಇಲ್ಲಿ ದುಃಖವನ್ನು ನೋಡ್ತಾ ಅತೀಂದ್ರಿಯ ಸುಖ ಅಂದರೆ ದುಃಖ ಅಂದರೆ ಏನಂತ ತಿಳಿದುಬಿಟ್ಟಿದೆ. ಸೊ ಇಲ್ಲಿ ಈ ವಾರಸತ್ವವನ್ನು ಅನುಭವಿಸ್ಬೇಕಂತಾರೆ. ಅಂದರೆ ಏನು ಹೇಳ್ತಿದ್ದಾರೆ? ಸಂಗಮಯುಗದ ಆಸ್ತಿಯಾದ ಪ್ರಾಪ್ತಿಯಾದ ಅತೀಂದ್ರಿಯ ಸುಖ ಇದು ನೀವು ಹೋಗುವಾಗ ಅಂತ್ಯದಾಗ ಏನಾದರೂ ಸಿಗ್ತದೇನೋ ನಿಮಗೆ? ಆತ್ಮಿಕ ಸ್ವರೂಪರಾಗಿ ನಡೆಯೋದು ಅಥವಾ ಆತ್ಮನಾಗಿ ನಡೆಯೋದು ಇನ್ನೂ ಅಭ್ಯಾಸ ಆಗ್ತಾ ಇಲ್ಲನಾ? ಇದನ್ನು ನೀವು ಅಂತ್ಯದಲ್ಲಿ ನೋಡ್ತೀರಿ ಅಂದರೆ ಯಾವಾಗ ರೆಡಿ ಆಗ್ತೀರಿ? ಸ್ವರೂಪದಲ್ಲಿ ಈಗಲೇ ಸ್ಥಿತರಾಗೋದಿಲ್ಲೇನೋ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆತ್ಮನನ್ನು ನೋಡುತ್ತೀರಲ್ಲವೇ? ಅತೀಂದ್ರಿಯ ಸುಖ ಅಂದ್ರೇನು? ಇಂದ್ರಿಯಗಳ ಮೇಲೆ ಆಧಾರ ಇರಲಾರ್ದಂಗೆ. ಸುಗಂಧ ಬಂದರೆ ಹ್ಯಾಪಿನೆಸ್ಸು, ಸ್ಪರ್ಶ, ಯಾರಾದರೂ ಹೊಗಳಿದ್ರೆ ಕಿವಿಯಿಂದ ಹ್ಯಾಪಿನೆಸ್ಸು, ಯಾರ ಜೊತೆ ಆದರೂ ಮಾತಾಡ್ತಾ ಕೂತ್ರೆ ಹ್ಯಾಪಿನೆಸ್. ಅಂದರೆ ಈ ಇಂದ್ರಿಯಗಳ ಆಧಾರದಿಂದ ಸುಖವನ್ನು ಅನುಭವಿಸದೆ ಆತ್ಮ ಅಂದರೆ ಆಲ್ರೆಡಿ ಅತೀಂದ್ರಿಯ ಅಂದರೆ ಇವೆಲ್ಲದರ ಮೇಲೆ ಯಾರಾದರೂ ಹೊಗಳಿಲ್ಲ ಅಂದರು, ಸುಗಂಧ ಬಂದರು, ಯಾವುದೇ ಸ್ಮೆಲ್ ಬೇರೆದು ಬಂದರು, ಇಲ್ಲ ಒಬ್ಬರು ನನ್ನ ಜೊತೆ ಮಾತಾಡಿದರು, ಚೆನ್ನಾಗಿ ಮಾತಾಡಿಲ್ಲ ಅಂದರು, ಅವ್ರನ್ನ ತೆಗಳಿದ್ರು, ಏಕರಸ ಸ್ಥಿತಿ ಅಂತಲೂ ಅಂತಾರೆ. ಸೊ ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಅಂದರೆ ಯಾವ ಒಂದು ಇಂದ್ರಿಯಗಳಿಗೆ ನಮ್ಗೆ ಏನೇ ಪ್ರಾಬ್ಲಮ್ ಅಂದರೆ ಏನೇ ಕೇಳಿಸಿದ್ರು, ಏನೇ ಸ್ಮೆಲ್ ಏನೇ ಆಗಲಿ ಅದೆಲ್ಲ ಬಂದಾಗೂ ಸುಖ ಅನ್ನೋದಿದ್ದರೆ ಆತ್ಮಿಕ ಸುಖ ಅಂದರೆ ಅತೀಂದ್ರಿಯ ಸುಖ ಅಂತಾರೆ. ಅದನ್ನು ನಾವು ಇಲ್ಲಿ ಅನುಭವಿಸ್ಬೇಕು ಅಂತಾರೆ. ಸೊ ಈ ಸಂಗಮದಲ್ಲಿ ಅನುಭವಿಸಿದರೆ ಇನ್ನು ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಲೆವೆಲ್ ಅಂದರೆ ಇನ್ನು ಆತ್ಮಿಕ ಸ್ಥಿತಿಯಲ್ಲಿ ಇದ್ದಂಗೆ. ಆಕಾರದಲ್ಲಿ ನಿರಾಕಾರನನ್ನು ನೋಡುವುದು ಪ್ರತ್ಯಕ್ಷವಾದದ್ದು ಮತ್ತು ಸ್ವಾಭಾವಿಕ ಸ್ವರೂಪವಾಗಿ ಬಿಡಬೇಕು. ಅಂದರೆ ಕಂಪ್ಲೀಟಿನ ಸಹಜ ಆಗಿಬಿಡ್ಬೇಕು. ಅದು ನೋಡಬೇಕು ಅಂಥೇಳಿ ಅದೇ ರೀತಿ ಅದೇನೋ ನೆನಪಿಟ್ಕೊಂಡು ಆ ರೀತಿ ಅಲ್ಲ ಅಂಥೇಳಿ. ಆಕಾರದಲ್ಲಿ ನಿರಾಕಾರನ ಅಂದರೆ ಆತ್ಮ ಅನ್ನೋ ಆತ್ಮಿಕ ದೃಷ್ಟಿ ಪ್ರತ್ಯಕ್ಷವಾದದ್ದು ಮತ್ತು ಸ್ವಾಭಾವಿಕ ಆಗಬೇಕು, ಅಂದರೆ ಸಹಜ ಆಗಬೇಕು. ಇದುವರೆಗೂ ಶರೀರವನ್ನೇ ನೋಡುತ್ತೀರೇನು? ಆತ್ಮರ ಸೇವೆಯಂತೂ ಮಾಡುತ್ತೀರಲ್ಲವೇ? ಯಾವ ಸಮಯದಲ್ಲಿ ಭೋಜನ ಸ್ವೀಕಾರ ಮಾಡುತ್ತೀರೋ ಆ ಸಮಯದಲ್ಲಿ ಆತ್ಮನಿಗೆ ತಿನ್ನಿಸುತ್ತೀರೋ ಅಥವಾ ಶರೀರದ ಪರಿವೆಯಲ್ಲಿಯೇ ಇರುತ್ತೀರೋ? ಅಂದರೆ ಇವಾಗ ನಾರ್ಮಲಿ ಭೋಜನ ಅನ್ನೋದು ಸ್ವೀಕಾರ ಮಾಡ್ತಿರ್ಬೇಕಾದ್ರೆ ನಾವು ಮಾಡ್ತಿರೋ ಭೋಜನ ದೇಹಕ್ಕೆ ಎಫೆಕ್ಟ್.
ಅದರಲ್ಲಿರೋ ಸಂಕಲ್ಪಗಳು ಆತ್ಮಕ್ಕೆ ಎಫೆಕ್ಟ್. ಆದರೆ ಅದೇ ಸಂಕಲ್ಪ ಮತ್ತೆ ದೇಹಕ್ಕೆ ಯಾವ ರೀತಿ ಎಫೆಕ್ಟ್ ಮಾಡ್ತದೆ ಅಂದರೆ, ಆತ್ಮ ಯಾವ ರೀತಿ ಆದರೆ ಯೋಚನೆ ಮಾಡ್ತದೋ ಅದೇ ಶಕ್ತಿ ದೇಹ ಎಲ್ಲನೂ ಪ್ರಸಾರ ಆಗ್ತಾ ಇರ್ತದೆ. ಅಂದರೆ ವೈಬ್ರೇಷನ್ ಪಾಸ್ ಆಗ್ತಾ ಇರ್ತದೆ. ಆ ರೀತಿ ಪಾಸ್ ಆಗ್ತಾ ಇರಬೇಕಾದ್ರೆ ನಾನು ಯಾವ ಸಂಕಲ್ಪಗಳನ್ನು ಪಾಸ್ ಮಾಡಿದ್ದೀನೋ ಆತ್ಮಕ್ಕೆ, ಅಂದರೆ ಆತ್ಮಕ್ಕೆ ಶ್ರೇಷ್ಠ ಸಂಕಲ್ಪ ಅನ್ನೋದು ಭೋಜನೆ. ಆ ಭೋಜನ ಇರಲಿಲ್ಲ ಅಂದರೆ ಆತ್ಮ ವೀಕ್ ಆಗ್ತದೆ. ಸೊ ಶಕ್ತಿ ಅನ್ನೋದು ದೇಹಕ್ಕೆ ಪಾಸ್ ಆಗೋದಿಲ್ಲ. ಆವಾಗ ಮತ್ತೆ ರೋಗಗ್ರಸ್ತ ಆಗ್ತೀವಿ. ಅದಕ್ಕಾಗಿಯೇ ಪರಮಾತ್ಮ ನಮಗೆ ಕೊಟ್ಟಿರೋ ಶ್ರೇಷ್ಠ ಸಂಕಲ್ಪ ಏನು, ನಾನು ಸದಾ ಆರೋಗ್ಯವಾನ್ ಆತ್ಮ ಅನ್ನೋ ಸಂಕಲ್ಪ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ಕರ್ಮೇಂದ್ರಿಯ ಜೀತ್ ಅಂತ ಕೂಡ ಹೇಳ್ತಿರ್ತಾರೆ. ಇದೇ ಮುರಳಿಯಲ್ಲಿ ಕೂಡ ಹೇಳಿದ್ದಾರೆ, ಮೊದಲನೇ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು ಅಂತ ಹೇಳ್ತಾ. ಅಲ್ಲಿ ಕರ್ಮೇಂದ್ರಿಯ ಜೀತ್ ಅಂದಾಗ ಇಲ್ಲಿ ನಮಗೆ ಇದೇ ತಿನ್ನಬೇಕು, ನನಗಿದೇ ಫುಡ್ ಐಟಮ್ ಬೇಕು ಅಂಥೇಳಿ ಯಾವುದಕ್ಕಾದ್ರೂ ನಾವು ಇದೇ ಸ್ಟಿಕ್ ಆಗಿಬಿಟ್ವಿ, ಅದು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಆಸೆ ಇವೆಲ್ಲ ಇರ್ತಾ ಇದೆ. ಇಲ್ಲ, ನಾನು ಆತ್ಮಕ್ಕೆ ನಿರಾಕಾರ ಸ್ಥಿತಿ ಅನ್ನೋದು ಇನ್ಕ್ರೀಸ್ ಮಾಡಲಿಕ್ಕೆ ಶ್ರೇಷ್ಠ ಸಂಕಲ್ಪಗಳನ್ನು ಕೊಡ್ತಾ ಇದ್ದೀನಿ ಅನ್ನೋದು ಡಿಫ್ರೆನ್ಸ್. ಸೊ ಯಾವುದನ್ನು ಮಾಡ್ತಾ ಇದ್ದೀವಿ, ಆತ್ಮಕ್ಕೆ ಭೋಜನ ಕೊಡ್ತಾ ಇದ್ದೀವ, ಇಲ್ಲ ಶರೀರಕ್ಕೆ ಕೊಡೋ ಭೋಜನದ ಮೇಲೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವ. ಶರೀರಕ್ಕೆ ಭೋಜನ ಅನ್ನೋದು ಕೊಡಲೇಬೇಕು, ದ್ಯಾಟ್ ಈಸ್ ಫಾರ್ ಶೋರ್. ಆದರೆ ಅದ್ರ ಜೊತೆಗೆ ಅಷ್ಟು ಇಂಟ್ರೆಸ್ಟನ್ನು ಕೊಡಬಾರ್ದು. ನಾರ್ಮಲ್ ಆಗಿ ಊಟ ಅನ್ನೋದು ಮಾಡಲೇಬೇಕು, ಮಾಡ್ತಿದ್ವಿ, ಮುಗೀತು. ಸೊ ಇಲ್ಲಿ ಶ್ರೇಷ್ಠ ಸಂಕಲ್ಪದ ಮೇಲೆ ಭಾಳ ಧ್ಯಾಸ, ಅಂದರೆ ಫುಲ್ ನೆನಪನ್ನು, ಸ್ಮೃತಿಯನ್ನು ಎಲ್ಲಿಡಬೇಕು, ಶ್ರೇಷ್ಠ ಸಂಕಲ್ಪ ಅನ್ನೋ ಭೋಜನದ ಮೇಲೆ ಇಡಬೇಕು. ಆವಾಗ ನಿರಾಕಾರ ಸ್ಥಿತಿ ಅನ್ನೋದು ಈಸಿಯಾಗಿ ಬರ್ತದೆ. ಇಲ್ಲಾಂದರೆ ಈ ನಾಲಿಗೆ ಕೂಡ ಒಂದು ಕರ್ಮೇಂದ್ರಿಯ. ಸೊ ಆ ಕರ್ಮೇಂದ್ರಿಯ ಅಂದರೆ ಅದಕ್ಕೂ ವಶ ಆದಂಗೆ. ಸೊ ಅದಕ್ಕಾಗಿ ಸ್ವಲ್ಪ ಅದನ್ನು ನೋಡ್ಕೋಬೇಕಂದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ನಾರ್ಮಲಾಗಿ ಮಾಡ್ತಾ ಇದ್ದೀರೋ ಅಥವಾ ಅಂದರೆ ನಾರ್ಮಲಾಗಿ ಸ್ವೀಕಾರ ಮಾಡ್ತಾ ಇದ್ದೀರೋ, ಅಥವಾ ಆ ಸಮಯದಲ್ಲಿ ಆತ್ಮನಿಗೆ ಕೂಡ ತಿನ್ನಿಸ್ತಾ ಇದ್ದೀರೋ. ಅಂದರೆ ಆ ಸಮಯದಲ್ಲಿ ಅಷ್ಟೇ ಅಂತಲ್ಲ, ಟೋಟಲ್ ಡೇ ಯಾವಾಗಾದರೆ ನಮಗೆ ನಮ್ಮ ಕಾರ್ಯವ್ಯವಹಾರಗಳಿಂದ, ಅಂದರೆ ನಾವು ಅಲ್ಲಿ ಕೆಲವೊಂದು ಕಾರ್ಯವ್ಯವಹಾರಗಳು ಬುದ್ಧಿಯನ್ನು ಯೂಸ್ ಮಾಡಬೇಕಾಗ್ತದೆ, ಕೆಲವೊಂದು ಕಾರ್ಯವ್ಯವಹಾರಗಳಿಗೆ ಬುದ್ಧಿ ಅನ್ನೋದು ಅವಶ್ಯಕತೆ ಇಲ್ಲ. ಸೊ ನಾರ್ಮಲಾಗಿ ಕಾರ್ಯ ನಡೀತಾನೆ ಇರ್ತದೆ. ಅಂಥ ಟೈಮಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಿ ಆತ್ಮಕ್ಕೆ ಭೋಜನ ಕೊಡಬೇಕಂದ್ರೆ ಟೋಟಲ್ ಡೇ ಎಲ್ಲ ನಾವು ಅದೇ ಕೆಲಸ, ಅದೇ ಆತ್ಮಕ್ಕೆ ಶ್ರೇಷ್ಠ ಸಂಕಲ್ಪ ಅನ್ನೋ ಭೋಜನವನ್ನು ಕೊಡ್ತಾ ಇರಬೇಕು. ಅದಾದಮೇಲೆ ಏಣಿ ಇಳಿಯುತ್ತಾ ಮತ್ತು ಏರುತ್ತೀರಾ? ಏಣಿಯ ಆಟ ಚೆನ್ನಾಗಿ ಅನಿಸುತ್ತಿದೆಯೇ? ಇಳಿಯುವುದು ಮತ್ತು ಹತ್ತುವುದು ಯಾರಿಗಾದರೂ ಚೆನ್ನಾಗಿ ಅನಿಸುತ್ತದೆಯೇನು? ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಾದರೂ ಏಣಿ ನೋಡಿದರೆ ಇಳಿಯುತ್ತಾರೆ ಮತ್ತು ಹತ್ತುತ್ತಾರೆ. ಅಂತ್ಯದವರೆಗೆ ಬಾಲ್ಯತನವೇ ಇರುತ್ತದೇನು? ವಾನಪ್ರಸ್ಥಿ ಆಗುವುದಿಲ್ಲವೇ? ಹೇಗೆ ಶರೀರಕ್ಕೂ ಯಾವಾಗ ವಾನಪ್ರಸ್ಥಿ ಅವಸ್ಥೆ ಇದ್ದಾಗ ಕ್ರಮೇಣವಾಗಿ ಬಾಲ್ಯದ ಸಂಸ್ಕಾರ ಹೊರಟು ಹೋಗುತ್ತದೆ ಅಲ್ಲವೇ? ಅಂದಾಗ ಈ ರೀತಿ ಏರುವುದು ಇಳಿಯುವುದು ಎಲ್ಲಿಯವರೆಗೆ ಆಗುತ್ತದೆ? ಅಂದರೆ ನಾರ್ಮಲಾಗಿ ಸಣ್ಣ ಮಕ್ಕಳು ನೋಡಿದರೆ ಯಾವ ರೀತಿಯಾಗಿ ಮಾಡ್ತಾರೋ, ಏರೋದು ಇಳಿಯೋದು, ಆ ರೀತಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಆತ್ಮಕ್ಕೆ ಅಪ್ಲೈ ಮಾಡಿದರೆ ಸ್ವಲ್ಪ ಹೊತ್ತು ಆತ್ಮ ಅನ್ನೋ ಸ್ಥಿತಿ, ಸ್ವಲ್ಪ ಹೊತ್ತು ದೇಹ ಅನ್ನೋ ಸ್ಥಿತಿ, ಸ್ವಲ್ಪ ಹೊತ್ತು ಬ್ರಾಹ್ಮಣರ ಸಂಸ್ಕಾರಗಳು, ಸ್ವಲ್ಪ ಹೊತ್ತು ಈ ಕಾಮಕ್ರೋಧ ಲೋಪಮೋಹ ಅಹಂಕಾರಗಳಿಗೆ ಒಳಗಾಗೋದು. ಅಂದರೆ ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಹಾಫ್ ಕಾಸ್ಟ್ ಬ್ರಾಹ್ಮಿನ್ಸ್ ಅಂತಾರೆ ಪರಮಾತ್ಮ ಇದನ್ನು. ಸೊ ಈ ರೀತಿ ಏನಾದರೂ ಆಗ್ತಾ ಇದ್ದೀರಾ ನೋಡ್ಕೊಳ್ರಿ. ಇದು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಅನಿಸ್ತದೆ. ಅಂದರೆ ಆಗಾಗ ಬಂದಿರೋರು ಏನಿರ್ತಾರೋ ಅವ್ರಿಗೆ ಚೆನ್ನಾಗಿ ಅನಿಸ್ತದೆ ಹೊರತು ವಾನಪ್ರಸ್ಥಿ ಆಗೋದಿಲ್ಲೇನು. ಯಾವ ರೀತಿ ಆದರೆ ವಾನಪ್ರಸ್ಥಿ ಹೋದರೆ ಆ ಒಂದು ಅವಸ್ಥೆಗೆ ನಾರ್ಮಲ್ ಆಗಿ ಬಾಲ್ಯದ ಒಂದು ಸಂಸ್ಕಾರಗಳೆಲ್ಲ ಕ್ಲಿಯರ್ ಆಗಿಬಿಡ್ತವೋ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಾರೆ. ಯಾವಾಗ ಆಕಾರದಲ್ಲಿದ್ದರೂ ನಿರಾಕಾರ ಸ್ಥಿತಿಯಲ್ಲಿ ಇದ್ದಾಗ ಸಾಕ್ಷಾತ್ಕಾರ ಮೂರ್ತಿ ಆಗುತ್ತೀರಿ. ಒಂದು ವೇಳೆ ಅಂತ್ಯದವರೆಗೆ ಅಭ್ಯಾಸಿಯಾಗಿಯೇ ಇರಬೇಕು ಎಂದು ತಿಳಿದರೆ ಮೊದಲನೆಯ ಪಾಠವನ್ನು ಪಕ್ಕಾ ಮಾಡಿಕೊಳ್ಳುವುದರಲ್ಲಿ ಹುಡುಗಾಟಿಕೆ ಬಂದು ಬಿಡುತ್ತದೆ. ನಂತರ ನಿರಂತರ ನೆನಪು ಮತ್ತು ಸ್ವರೂಪದ ಸ್ಥಿತಿಯ ಸಫಲತೆಯನ್ನು ನೋಡಲು ಆಗುವುದಿಲ್ಲ. ಶರೀರ ಬಿಟ್ಟಾಗ ಸಫಲರಾಗುತ್ತೀರೇನು? ಆದರೆ ಆತ್ಮಿಕ ಸ್ವರೂಪದ ಅನುಭವ ಅಂತ್ಯದ ಮೊದಲೇ ಮಾಡಬೇಕು. ಹೇಗೆ ಅನೇಕ ಜನ್ಮಗಳು ತಮ್ಮ ದೇಹರು ಸ್ವರೂಪದ ಸ್ಮೃತಿ ಸಹಜವಾಗಿತ್ತೋ ಅದೇ ರೀತಿ ತಮ್ಮ ವಾಸ್ತವದ ಸ್ವರೂಪ ಸ್ಮೃತಿ ಅನುಭವ ಸ್ವಲ್ಪ ಸಮಯವೂ ಮಾಡುವುದಿಲ್ಲವೇ? ಇದಾಗಬೇಕಾಗಿದೆಯೇ? ಈ ಮೊದಲನೆಯ ಪಾಠ ಸಮಾಪ್ತಿಯಾಗಬೇಕು. ಆಗಲೇ ಆತ್ಮಾಭಿಮಾನಿ ಸ್ಥಿತಿಯಲ್ಲಿಯೇ ಸರ್ವಾತ್ಮರಿಗೆ ಸಾಕ್ಷಾತ್ಕಾರ ಮಾಡಿಸಲು ನಿಮಿತ್ತರಾಗುತ್ತೀರಿ. ಸೊ ಈ ನಿರಾಕಾರ ಸ್ಥಿತಿ ಅನ್ನೋದು ನಾವು ಮೇಂಟೈನ್ ಮಾಡಿನೇ ಇನ್ನೊಬ್ಬರಿಗೆ ಶಾಂತಿ, ಪ್ರೇಮ, ಪವಿತ್ರತೆ, ಆನಂದ, ಸುಖ ಈ ಸ್ವಧರ್ಮಗಳನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗ್ತದೆ. ಇಲ್ಲ ಅಂಥೇಳಿ ನಾವೇ ಆ ಒಂದು ಸ್ವರೂಪದಲ್ಲಿ ಇಲ್ಲ, ಇವ್ರ ಹತ್ರನೇ ಶಾಂತಿ ಇಲ್ಲ, ಜ್ಞಾನ ಇಲ್ಲ, ಶಕ್ತಿ ಇಲ್ಲ, ಇನ್ನು ನಮಗೇನು ಹೇಳ್ತಾರೆ ಅನ್ನೋ ರೀತಿ ಇರ್ತದೆ. ಅದಕ್ಕಾಗಿ ಈ ಆತ್ಮಿಕ ಸ್ವರೂಪವನ್ನು ಪಕ್ಕಾ ಮಾಡಿಕೊಂಡಾಗ ಸಾಕ್ಷಾತ್ಕಾರ ಅಂದರೆ ಬೇರೆಯವರಿಗೆ ರಿಯಲೈಸೇಷನ್, ಸಾಕ್ಷಾತ್ಕಾರ ಅಲ್ಲಂದರೆ ಇಲ್ಲಿ ಬೇರೆ ಏನಿಲ್ಲ, ಆತ್ಮದ ಒಂದು ರಿಯಲೈಸೇಷನ್
ಈಸಿ ಆಗ್ತದೆ, ನಿಮಿತ್ತ ಮಾಡಿಸಲು ನಾವು ನಿಮಿತ್ತ ಆಗ್ತೀವಿ ಅಂತಾರೆ. ನಡೆಯುತ್ತಾ ಓಡಾಡುತ್ತಾ ನಾನು ಬ್ರಹ್ಮಕುಮಾರ ಎಂಬ ಸ್ಮೃತಿ ಮರೆತು ಹೋಗುತ್ತದೆ ಏನು? ಯಾವಾಗ ಇದನ್ನು ಮರೆಯುವುದಿಲ್ಲ ಅಂದಾಗ ಶಿವವಂಶಿ ಆಗುವ ಸಂಬಂಧ ಮತ್ತು ಆತ್ಮಿಕ ಸ್ವರೂಪವನ್ನು ಏಕೆ ಮರೆತು ಹೋಗುತ್ತೀರಿ? ಅಂದರೆ ಬ್ರಹ್ಮಕುಮಾರ ಕುಮಾರಿ ಯಾವ ರೀತಿ ನೆನಪಿರ್ತಾ ಇದೆನೋ ಆ ರೀತಿ ಶಿವವಂಶ ಅನ್ನೋದು ಯಾವ ರೀತಿ ನಿಮಗೆ ಎದಕ್ಕೆ ನೆನಪಿರ್ತಾ ಇಲ್ಲ ಅಂತೇಳಿ ಕೇಳ್ತಿದ್ದಾರೆ. ಅದಾದ್ಮೇಲೆ ಬಾಬ್ದಾದ ಎಂದು ಹೇಳುತ್ತೀರಲ್ಲವೇ, ಶಿವಬಾಬಾ ಎಂದು ಹೇಳಿದಾಗ ನಿರಾಕಾರಿ ಸ್ವರೂಪ ಎದುರಿನಲ್ಲಿ ಬರುತ್ತದೆ ಅಲ್ಲವೇ ಅಂದಾಗ ಹೇಗೆ ಬ್ರಹ್ಮಕುಮಾರಿಯ ಸ್ವರೂಪ ನಡೆಯುತ್ತಾ ಓಡಾಡುತ್ತಾ ಪಕ್ಕ ಆಗಿಬಿಟ್ಟಿದೆ, ಅದೇ ರೀತಿ ತಮ್ಮ ಶಿವವಂಶಿ ಸ್ವರೂಪವನ್ನು ಏಕೆ ಮರೆತು ಹೋಗುತ್ತೀರಿ? ಸೊ ಇಲ್ಲಿ ನಡೀತಾ ತಿರುಗ್ತಾ ಯಾವ ರೀತಿ ಆದರೆ ನಾವು BKs, ನಾವು ಬ್ರಹ್ಮಕುಮಾರೀಸ್ ಅಂತೇಳಿ ಹೇಳ್ಕೊಳ್ತಾ ಇದ್ದೀರೋ ಅದೇ ರೀತಿ ಈ ನಿರಾಕಾರ ಸ್ವರೂಪ ಎದಕ್ಕೆ ಮರೆತು ಹೋಗ್ತಾ ಇದ್ದೀರಿ? ತಮ್ಮ ಶಿವವಂಶಿ ಸ್ವರೂಪವನ್ನು ಏಕೆ ಮರೆತು ಹೋಗುತ್ತೀರಿ ಅಂತ ಕೇಳ್ತಿದ್ದಾರೆ. ಬ್ರಹ್ಮಕುಮಾರ ಆಗಿಬಿಟ್ಟಿದ್ದೀರಿ, ಶಿವವಂಶಿ ಅಂತ್ಯದಲ್ಲಾಗುತ್ತೀರೇನು? ಬಾಬ್ದಾದ ಎಂದು ಒಟ್ಟಿಗೆ ಹೇಳುತ್ತೀರೋ ಅಥವಾ ಬೇರೆ ಬೇರೆ ಹೇಳುತ್ತೀರೋ? ಬಾಬ್ದಾದ ಎಂಬ ಶಬ್ದ ಒಟ್ಟಿಗೆ ಹೇಳಿದಾಗ ತಮ್ಮ ಆತ್ಮಿಕ ಸ್ವರೂಪ ಮತ್ತು ಬ್ರಹ್ಮಕುಮಾರನ ಸ್ವರೂಪ ಎರಡೂ ನೆನಪಿರುವುದಿಲ್ಲವೇ? ಈ ಅಭ್ಯಾಸವನ್ನು ಮೊದಲಿನಿಂದಲೇ ಸಂಪೂರ್ಣ ಮಾಡಬೇಕಾಗಿದೆ. ಕೊನೆಗೆ ಬಹಳ ಮಾತುಗಳು ಉಳಿಯುತ್ತವೆ. ತಿಳಿಸಿದ್ದೀನಲ್ಲವೇ, ಅಂತ್ಯ ಸಮಯದಲ್ಲಿ ಹೊಸ ಹೊಸ ಪರೀಕ್ಷೆಗಳು ಬರುತ್ತವೆ. ಸೊ ಈ ಪಾಠವನ್ನು ನಾವು ಫಸ್ಟೇ ಪಕ್ಕ ಮಾಡಿಕೊಂಡ್ರೆ ಹೊಸ ಪರೀಕ್ಷೆಗಳನ್ನ ಪಾಸ್ ಆಗ್ಬೋದು. ಹಳೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡೇ ಪಾಸ್ ಆಗಲಾರ್ದಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಕ್ಸಾಮಲ್ಲಿ ಎಂಟ್ರಿ ಇರ್ತದೆ. ಅದೇ ರೀತಿ ತಿಳಿಸಿದ್ದೀನಲ್ಲವೇ, ಅಂತಿಮ ಸಮಯದಲ್ಲಿ ಹೊಸ ಹೊಸ ಪರೀಕ್ಷೆಗಳು ಬರುತ್ತವೆ. ಯಾವ ಪರೀಕ್ಷೆಗಳನ್ನು ಪಾಸ್ ಮಾಡಿ ಸಂಪೂರ್ಣತೆಯ ಡಿಗ್ರಿಯನ್ನು ಪಡೆದುಕೊಳ್ಳುತ್ತೀರಿ, ಒಂದು ವೇಳೆ ಈ ಮೊದಲನೆಯ ಪಾಠವೇ ಸ್ಮೃತಿ ಇಲ್ಲ ಎಂದ ಮೇಲೆ ಸಂಪೂರ್ಣತೆಯ ಡಿಗ್ರಿಯನ್ನು ಪಡೆಯಲು ಸಾಧ್ಯವಿಲ್ಲ. ಡಿಗ್ರಿ ಸಿಗಲಿಲ್ಲವೆಂದರೆ ಏನಾಗುತ್ತದೆ? ಧರ್ಮರಾಜನ ಡಿಕ್ರಿ ಅಂದರೆ ಶಿಕ್ಷೆ ಸಿಗುತ್ತದೆ. ಅಂದಾಗ ಈ ಅಭ್ಯಾಸವನ್ನು ಬಹಳ ಪಕ್ಕ ಮಾಡಿಕೊಳ್ಳಿ. ಅಂದರೆ ಪಾಸಾಗಿಲ್ಲ ಅಂದರೆ ಮತ್ತೆ ಶಿಕ್ಷೆಗಳಿರ್ತವೆ. ಅಂದರೆ ಪಾಸಾಗಿಲ್ಲ ಅಂದರೆ ಓಬ್ವಿಯಸ್ಲಿ ಈ ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳಿಗೆ ಏನಾದರೂ ವಶ ಆಗ್ತೀವೋ ಸೊ ಅದರಿಂದ ಮತ್ತೆ ಪಾಪಕರ್ಮಗಳನ್ನು ಮಾಡಿ ಈ ಪಾಪವನ್ನು ಜಮಾ ಮಾಡಿಕೊಂಡಾಗ ಅಂದರೆ ಶ್ರೇಷ್ಠ ಕರ್ಮ ಅಲ್ಲ ಅಂತೇಳಿ ವಿಕರ್ಮಗಳನ್ನು ಮಾಡಿ ಪಾಪವನ್ನು ಜಮಾ ಮಾಡಿಕೊಂಡಾಗ ಶಿಕ್ಷೆಗಳಂತೂ ಇರ್ತವೆ ಅಂತಾರೆ. ಸೊ ಅದಕ್ಕಾಗಿ ಹೇಗೆ ಮೊದಲನೇ ವಿಕಾರ ಸಂಕಲ್ಪದಿಂದಲೂ ತೆಗೆಯುವ ನಿಶ್ಚಯ ಮಾಡಿದಾಗ ಅದರಲ್ಲಿ ಹೆಚ್ಚು ವಿಜಯವನ್ನು ಪಡೆದುಕೊಂಡಿದ್ದೀರಲ್ಲವೇ? ತಮ್ಮ ಪ್ರತಿಜ್ಞೆಯ ಮೇಲೆ ಆಧಾರಿತವಾಗಿದೆ. ಯಾವ ಮಾತಿನ ಶಕ್ತಿಯಿಂದ ಪ್ರತಿಜ್ಞೆ ಮಾಡುತ್ತೀರೋ ಆ ಪ್ರತಿಜ್ಞೆ ಪ್ರತ್ಯಕ್ಷ ರೂಪವನ್ನು ತೆಗೆದುಕೊಳ್ಳುತ್ತದೆ. ಸೊ ಇಲ್ಲಿದೆಲ್ಲ ನಿಮ್ಮ ಪ್ರತಿಜ್ಞೆ ಮೇಲೆ ಡಿಪೆಂಡು. ಎಷ್ಟು ಸ್ಟ್ರಾಂಗ್ ಅಂದರೆ ದೃಢ ಸಂಕಲ್ಪ ಅಂತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಅಂತಾರೆ. ಒಂದು ವೇಳೆ ಅದು ಅಂತಿಮ ಕೋರ್ಸ್ ಎಂದು ತಿಳಿದರೆ ನಂತರ ಫಲಿತಾಂಶ ಏನಾಗುತ್ತದೆ? ಇದೇ ಅಂತಿಮ ಅಂದ್ಕೊಂಡ್ರೆ ಫಲಿತಾಂಶ ಏನಾಗ್ತದೆ? ಪ್ರಾಕ್ಟಿಕಲ್ ಆಗುವುದಿಲ್ಲ, ಅಭ್ಯಾಸವೇ ಉಳಿದುಕೊಂಡು ಬಿಡುತ್ತದೆ. ಈ ಮಾತುಗಳಂತೂ ಮೊದಲು ಕ್ರಾಸ್ ಮಾಡಬೇಕು. ಒಂದು ವೇಳೆ ಅಂತ್ಯದವರೆಗೆ ಕ್ರಾಸ್ ಮಾಡುತ್ತೀರೆಂದರೆ ಸಂಪೂರ್ಣ ಅತೀಂದ್ರಿಯ ಸುಖದ ಆಸ್ತಿ ಯಾವಾಗ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ? ಸೊ ನಾವಿಲ್ಲಿ ಅಂತಿಮ ಕೋರ್ಸ್ ಅಂತೇಳಿ ಯಾವುದನ್ನು ತಿಳ್ಕೊಳ್ತಾ ಇದ್ದೀವಿ? ಆತ್ಮ ಅನ್ನೋ ಲೆಸನ್. ಈ ಆತ್ಮ ಅನ್ನೋ ಲೆಸನ್, ಈ ಫಸ್ಟ್ ಲೆಸನ್ನೇ ನಾವು ಅಂತಿಮ ಕೋರ್ಸ್ ಅಂದ್ಕೊಂಡ್ರೆ ಏನಾಗ್ತಾ ಇದೆ ಅಂದರೆ ಅಭ್ಯಾಸದಲ್ಲಿಯೇ ಉಳಿದುಕೊಂಡು ಬಿಡುತ್ತೀರಿ. ಈ ಮಾತುಗಳನ್ನು ಕ್ರಾಸ್ ಮಾಡಬೇಕು. ಅಂದರೆ ಇಷ್ಟಕ್ಕೆ ಮುಂಚೆ ಏನು ಹೇಳಿದರು? ನಿಮ್ಮನ್ನು ನೋಡಿ ಆತ್ಮಿಕ ಸಾಕ್ಷಾತ್ಕಾರ, ರಿಯಲೈಸೇಷನ್ ಅಂದರೆ ಆತ್ಮ ಕಾಣೋದಂತಲ್ಲ. ಮತ್ತೆ ಆತ್ಮಿಕ ದೃಷ್ಟಿ ಅಂದರೆ ನಾನು ನೋಡಿದ ತಕ್ಷಣ ದೇಹ ನೋಡ್ತಾ ಇದ್ದಾರೆ, ಇಲ್ಲ ಅವ್ರಿಗೆ ಶಾಂತಿ ಅನುಭವ ಆಗ್ತಾ ಇದ್ದೇನಾ, ಇಲ್ಲ ನೋಡಿದ ತಕ್ಷಣ ಜ್ಞಾನ ಅನ್ನೋದು ಅನುಭವ ಆಗ್ತಾ ಇದ್ದೇನಾ, ಧೈರ್ಯ ಅನ್ನೋದು, ಈ ರೀತಿ ಆತ್ಮಿಕ ಗುಣಗಳ ಅನುಭವ ಆದರೆ ಆತ್ಮ ಅನ್ನೋ ಸ್ಥಿತಿ ಅಂದರೆ ಅವರಿಗೆ ಆತ್ಮಿಕ ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತ ಅರ್ಥ. ಸೊ ಅದು ಸಾಕ್ಷಾತ್ಕಾರ ಮಾಡೋ ಸ್ಟೇಜಿಗೆ ನೀವು ಹೋಗ್ಬಿಡ್ಬೇಕು. ಅದು ಬಿಟ್ಟು ಸಂಪೂರ್ಣ ಅತೀಂದ್ರಿಯ ಸುಖದ ಅನುಭವ ಬಿಟ್ಟು ಈಗ ನೀವು ಇನ್ನೂ ಇದನ್ನೇ ಮಾಡ್ತಾ ಇದ್ದೀರಿ ಅಂದರೆ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ನೀವು ಅಭ್ಯಾಸದಲ್ಲಿ ಇರ್ತೀರಿ. ನಂತರ ಫಲಿತಾಂಶ ಏನಾಗ್ತದೆ ಅಂದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಏನೂ ಬರೋದಿಲ್ಲ ಅಂತಾರೆ. ಅದಕ್ಕೆ ಈ ನಿರಾಕಾರ ಸ್ಥಿತಿ ಅನ್ನೋದು ಇಲ್ಲೇ ಅಭ್ಯಾಸ ಮಾಡಿರಿ ಅಂತ ಹೇಳ್ತಿದ್ದಾರೆ. ಯಾವುದೇ ಮಾತು ಈ ರೀತಿ ಇದೆ. ಯಾವುದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯಥಾಶಕ್ತಿಯನ್ನು ಮೀರಿ ಅಭ್ಯಾಸ ಮಾಡುವುದರ ಬದಲಾಗಿ ಪ್ರತ್ಯಕ್ಷದಲ್ಲಿ ತಂದಿದ್ದಾರೆ. ಕೆಲವು ಮಾತುಗಳಲ್ಲಿ, ಇನ್ನೂ ಕೆಲವರು ಮತ್ತೊಂದು ಮಾತಿನಲ್ಲಿ ಪ್ರತ್ಯಕ್ಷ ಮಾಡಿದ್ದಾರೆ. ಹೇಗೆ ಲೌಕಿಕ ದೇಹ ಸಂಬಂಧದ ಮಾತು ಕೆಲವು ಅಭ್ಯಾಸದಲ್ಲಿದೆ, ಕೆಲವರು ಪ್ರತ್ಯಕ್ಷದಲ್ಲಿದೆ. ಒಂದೇ ಅಲೌಕಿಕ ಪಾರಲೌಕಿಕ ಸಂಬಂಧದಲ್ಲಿ ಅನುಭವವಿದೆ. ಕನಸಿನಲ್ಲಿಯೂ ಸಹ ಎಂದೂ ಸಂಕಲ್ಪ ರೂಪದಲ್ಲಿ ದೇಹ ಸಂಬಂಧದ ಕಡೆ ವೃತ್ತಿ ದೃಷ್ಟಿ ಹೋಗಬಾರದು. ಇದರಲ್ಲಿ ಪಾಂಡವರು ಸಹ ಕ್ರಾಸ್ ಮಾಡಬೇಕು. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಒಂದು ಸಲ ಇದನ್ನೆಲ್ಲ ಸೈಡ್ ಸರಿಸಿದ ಮೇಲೆ ಅಂದರೆ ಪ್ರತ್ಯಕ್ಷದಲ್ಲಿ ತಂದ ಮೇಲೆ ಈ ಮತ್ತೆ ಕನಸಿನಲ್ಲಿಯೂ ಕೂಡ ಅಂದರೆ ವೃತ್ತಿ ದೃಷ್ಟಿ
ಈ ದೇಹ ಸಂಬಂಧದ ಕಡೆ ಹೋಗಬಾರ್ದು ಅಂತಾರೆ. ಇದನ್ನು ಕ್ರಾಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್, ಮೊದಲನೇ ಏಣಿ ಅಂತೂ ಹೇಳಲಾಗಿದೆ. ಇನ್ನೊಂದು ಏಣಿ ಕರ್ಮೇಂದ್ರಿಯಗಳ ಮೇಲೆ ವಿಜಯಿ. ಮೂರನೆಯದು ವ್ಯರ್ಥ ಸಂಕಲ್ಪಗಳು ಮತ್ತು ವಿಕಲ್ಪಗಳ ಮೇಲೆ ವಿಜಯಿ. ಇದು ಕೊನೆಯದಾಗಿದೆ, ಆದರೆ ಬೇರೆಯದನ್ನು ಕ್ರಾಸ್ ಮಾಡಬೇಕಾಗುತ್ತದೆ. ಉಮ್ಮಂಗ ಉತ್ಸಾಹದಿಂದ ನಾವು ಫುಲ್ ಪಾಸ್ ಆಗಿದ್ದೇವೆ ಎಂದು ಹೇಳಬೇಕು. ಸೊ ಇಲ್ಲಿ ಫಸ್ಟ್ ಏಣಿ ಏನು? ಕಾಮ ಅಂದರೆ ವಿಕಾರಗಳನ್ನು ಜಯಿಸೋದು ಅಂದರು. ಎರಡನೇದೇನು? ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗೋದು. ಮೂರನೇದು ವಿಕಲ್ಪಗಳು, ವ್ಯರ್ಥ ಸಂಕಲ್ಪಗಳ ಮೇಲೆ ವಿಜಯಿ. ಇದು ಕೊನೆಯದು ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನಾವು ಫುಲ್ ಪಾಸ್ ಆಗಿದ್ದೇವೆ ಎಂದು ಹೇಳಬೇಕು. ಇನ್ನೊಂದು ಏಣಿ ಬಹಳ ಸಹಜವಾಗಿದೆ, ಮರುಜೀವಿಗಳಾಗಬೇಕಾಗಿದೆ. ಹಳೆಯ ಕರ್ಮೇಂದ್ರಿಯಗಳ ಆಕರ್ಷಣೆ ಏಕೆ? ಮರುಜೀವಿ ಆದರೆ ಸಮಾಪ್ತಿಯಾಗಿದೆಯಲ್ಲವೇ? ಹೇಗೆ ಜನ್ಮಪತ್ರಿ ಇದ್ದವರು ಇಂಥವರು ಇಷ್ಟು ಆಯಸ್ಸುವರೆಗೆ ಜೀವಿಸುತ್ತಾರೆ, ನಂತರ ಇರುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಒಂದು ವೇಳೆ ಯಾರಾದರೂ ದಾನ ಪುಣ್ಯ ಮಾಡಿದರೆ ಹೊಸ ಜನ್ಮದ ರೀತಿ ಹೊಸ ಆಯುಷ್ಯು ಶುರುವಾಗುತ್ತದೆ. ಅಂದಾಗ ಈ ರೀತಿ ಮರುಜೀವ ಆಗಿ, ಅರ್ಥಾತ್ ಎಲ್ಲ ಕಡೆಯಿಂದ ಸತ್ತು ಹೋಗಿದ್ದೀರಲ್ಲವೇ, ಹಳೆಯ ಆಯಸ್ಸು ಸಮಾಪ್ತಿಯಾಗಿದೆಯಲ್ಲವೇ, ಹೀಗಂತೂ ಹೊಸ ಜನ್ಮವಾಗಿದೆ. ಇದರಲ್ಲಿ ಬ್ರಹ್ಮಕುಮಾರ ಕುಮಾರಿಯರಂತೂ ಆಗಿದ್ದೇವೆ ಅಂದಾಗ ಬ್ರಹ್ಮಕುಮಾರ ಕುಮಾರಿಯರಿಗೆ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗದೇ ಇರುವುದು ಸಾಧ್ಯವೇ? ಇಂದಿನ ಲೆಕ್ಕಾಚಾರವಂತೂ ಸಮಾಪ್ತಿಯಾಗಿದೆಯಲ್ಲವೇ? ಯಾವಾಗ ಮರುಜೀವ ಆಗಿದ್ದೀರಿ, ಬ್ರಹ್ಮಕುಮಾರ ಆಗಿಬಿಟ್ಟರೆ ಕರ್ಮೇಂದ್ರಿಯಗಳಿಗೆ ಹೇಗೆ ವಶವಾಗುತ್ತೀರಿ? ಅಂದರೆ ಒಂದ್ಸಲ ಮರುಜೀವ ಜನ್ಮ, ನಾನು ಈ ದೇಹ ಅಲ್ಲ ಆತ್ಮ ಅಂತೇಳಿ ಜನ್ಮ ತಗೊಂಡಾದ ತಕ್ಷಣ ಮತ್ತೆ ನೀವು ಅಂದರೆ ಈ ವಿಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ಕರ್ಮೇಂದ್ರಿಯಗಳು ಮತ್ತು ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರನ್ನು ವಿಕಾರ ಇವುಗಳನ್ನೆಲ್ಲ ಜಯಿಸಿದ ಮೇಲೆ ಬ್ರಹ್ಮಕುಮಾರ ಕುಮಾರಿ ಅಂತೇಳಿ ಗೊತ್ತಾದ ಮೇಲೆ ನಾನು ಶುದ್ಧ ಬ್ರಾಹ್ಮಣ ಆತ್ಮ ಅಂತ ಜನ್ಮ ತಗೊಂಡ ಮೇಲೆ ಮರಜೀವ ಜನ್ಮ ಅಂದಮೇಲೆ ಹಳೆಯ ಸಂಸ್ಕಾರಗಳನ್ನೆಲ್ಲ ಕ್ಲಿಯರ್ ಆದವು. ಸೊ ಮತ್ತೆ ಯಾವ ರೀತಿ ಈ ಕರ್ಮೇಂದ್ರಿಯಗಳಿಗೆ ವಶ ಆಗ್ತಾ ಇದ್ದೀರಿ ಅಂತೇಳಿ ಕೇಳ್ತಿದ್ದಾರೆ ಪರಮಾತ್ಮ. ಅದಾದಮೇಲೆ ಬ್ರಹ್ಮಕುಮಾರರ ಹೊಸ ಜೀವನದಲ್ಲಿ ಕರ್ಮೇಂದ್ರಿಯಗಳಿಗೆ ವಶವಾಗುವುದು ಏನಾಗುತ್ತದೆ? ಈ ಜ್ಞಾನದಿಂದಲೂ ದೂರ ಆಗಿಬಿಡುತ್ತಾರೆ. ಈಗ ಶೂದ್ರತನದಿಂದ ಮರುಜೀವ ಆಗಿಲ್ಲವೆಂದರೆ ಈಗ ಆಗುತ್ತೀರೇನು? ಶೂದ್ರತನದ ಸ್ವಲ್ಪ ಸಂಸ್ಕಾರವು ಸಿಲುಕಿ ಹಾಕಿಕೊಂಡಿಲ್ಲ ತಾನೆ. ಕೆಲವರ ಶ್ವಾಸ ಸಿಕ್ಕಿ ಹಾಕಿಕೊಂಡಿರುತ್ತದೆ, ಯಾವುದು ಮತ್ತೆ ಸ್ವಲ್ಪ ಸಮಯದ ನಂತರ ಪ್ರಕಟವಾಗುತ್ತದೆ. ಇದು ಸಹ ಈ ರೀತಿ ಇದೆಯೇನು? ಅಂದರೆ ನಾರ್ಮಲ್ ಆಗಿ ಕೆಲವೊಬ್ಬರಿಗೆ ಹಿಂಗೆ ಶ್ವಾಸ ನಿಂತಂಗಾಗಿರ್ತದೆ ಮತ್ತೆ ಬಂದುಬಿಡ್ತದೆ. ಅಂದರೆ ಈ ಬ್ರಹ್ಮಕುಮಾರ ಜೀವನದಲ್ಲಿ ಬಂದ ಮೇಲೆ ಕೂಡ ಆ ರೀತಿ ಏನಾದರೂ ಹಳೆಯ ಒಂದು ಸಂಸ್ಕಾರಗಳು ಈ ಶ್ವಾಸದ ಥರ ಏನಾದರೂ ಬರ್ತಾ ಇದೆನಾ ಅಂತೇಳಿ ಕೇಳ್ತಿದ್ದಾರೆ. ಹಳೆಯ ಸಂಸ್ಕಾರದಲ್ಲಿ ಸಿಲುಕಿ ಹಾಕಿಕೊಂಡರೆ ಮರುಜೀವ ಎಂದು ಹೇಳುತ್ತಾರೇನು? ಮರುಜೀವ ಆಗಿಲ್ಲವೆಂದರೆ ಬ್ರಹ್ಮಕುಮಾರ ಎಂದು ಹೇಗೆ ಹೇಳುವುದು? ಮರುಜೀವ ಎಂತೂ ಆಗಿದ್ದೀರಲ್ಲವೇ? ಬಾಕಿ ಮನಸ ಸಂಕಲ್ಪ ಬ್ರಹ್ಮಕುಮಾರ ಆದ ನಂತರವೇ ಮಾಯೆ ಬರುತ್ತದೆ. ಶೂದ್ರಕುಮಾರರ ಬಳಿ ಮಾಯೆ ಬರುತ್ತದೇನು? ತಾವು ಏಕೆ ತಬ್ಬಿಬ್ಬಾಗುತ್ತೀರಿ? ಸೊ ಇಲ್ಲೇನು ಅಂದರೆ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ. ಸೊ ಅದು ಬ್ರಹ್ಮಕುಮಾರ ಆದರೆ ಅಸಲು ನಿಮ್ಮ ಹತ್ರ ಮಾಯೆ ಬರೋದೇ ಇಲ್ಲ ಅಂತಾರೆ. ಸೊ ಶೂದ್ರಕುಮಾರ ಆದರೆ ಬರ್ತದೆ ಅಂತಾರೆ. ಹೇಗೆ ಮರುಜೀವ ಆಗಿದ್ದೀರಾ? ಮರುಜೀವ ಆದ ನಂತರ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಿ, ಆದ್ದರಿಂದಲೇ ಮಾಯೆ ಬರುತ್ತದೆ. ಅದರ ಜೊತೆ ಯುದ್ಧ ಮಾಡಿ ನಾವು ವಿಜಯಿ ಆಗುತ್ತೇವೆ ಎಂದು ಏಕೆ ಹೇಳುವುದಿಲ್ಲ? ಸೊ ಇಲ್ಲಿ ಯುದ್ಧ ಮಾಡಿ ವಿಜಯಿ ಆಗ್ತೀವಿ ಅನ್ನೋ ಸಂಕಲ್ಪ ಇರಬೇಕು ಅಂತಾರೆ. ಮಹಾವೀರ ಅಂದರೆ ತಮ್ಮ ನಶೆಯನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕಲ್ಲವೇ? ತಮ್ಮನ್ನು ತಾವು ಬ್ರಹ್ಮಕುಮಾರ ಎಂದು ತಿಳಿದಾಗ ಕರ್ಮೇಂದ್ರಿಯಗಳ ಎರಡನೇ ಏಣಿ ಯಾವುದಾಗಿದೆ ಅದರಿಂದಲೂ ಪಾರಾಗುತ್ತೀರಿ. ಬ್ರಹ್ಮಕುಮಾರ ಅಥವಾ ಶಿವಕುಮಾರ ಎರಡರ ಸ್ಮೃತಿ ಇರುವುದರಿಂದ ಎಂದೂ ಫೇಲ್ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಹ್ಮಕುಮಾರ ಕುಮಾರಿ ಎಂದು ತಿಳಿಯುವುದರಿಂದ ಬ್ರಹ್ಮಕುಮಾರರ ಗುಣ ಯಾವುದು? ಅದೇ ಸ್ಮೃತಿಯಲ್ಲಿರುತ್ತದೆ. ಅಂದಾಗ ಈಗ ಎರಡನೆಯದು ಮತ್ತು ಮೂರನೆಯ ಏಣಿ ಕ್ರಾಸ್ ಮಾಡಲು, ಪಾಸ್ ವಿತ್ ಆನರ್ ಮಾಡಲು ಸಮೀಪ ಬರಲು ಈ ಬಟ್ಟಿಯನ್ನು ಮಾಡಿದ್ದೀರಿ. ಸೊ ಇಲ್ಲಿ ಫಸ್ಟ್ ಏಣಿ ಏನು? ವಿಕಾರಗಳು, ಎರಡನೆಯದು ಕರ್ಮೇಂದ್ರಿಯ ಜೀತು, ಮೂರನೇದು ವ್ಯರ್ಥ ಸಂಕಲ್ಪ ಮತ್ತು ವಿಕಲ್ಪಗಳ ಮೇಲೆ ವಿಜಯಿ. ಸೊ ಇದೆಲ್ಲ ಮಾಡಿ ಮತ್ತೆ ಮುಂದೆ ಪಾಸ್ ವಿತ್ ಆನರ್ ಮಾಡಲಿಕ್ಕೆ ಈ ಬಟ್ಟಿ ಅಂತಾರೆ. ಅಂದಾಗ ಬಟ್ಟಿಯ ಸಮಾಪ್ತಿಯ ಜೊತೆ ಇದನ್ನು ಸಹ ಸಮಾಪ್ತಿ ಮಾಡಬೇಕಾಗಿದೆ. ಹೇಗೆ ನೋಡಿ, ಸ್ಥಾನದ ಆಧಾರದ ಮೇಲೆ ಸ್ಥಿತಿ ಆಗುತ್ತದೆ. ಇದು ಮಧುಬನದ ಸ್ಥಾನ ಈ ರೀತಿ ಇದೆ, ಯಾವುದು ಸ್ಥಿತಿಯನ್ನು ಬದಲಾವಣೆ ಮಾಡುತ್ತದೆ ಅಲ್ಲವೇ? ಸ್ಥಾನದ ಮೇಲೆ ಸ್ಥಿತಿಯ ಪ್ರಭಾವ ಆಗುತ್ತದೆ ಮತ್ತು ಪ್ರತಿಯೊಬ್ಬರಿಗೆ ತಮ್ಮ ಸ್ಥಾನದ ನಶೆ ಎಷ್ಟಿರುತ್ತದೆ? ತಮ್ಮ ದೇಶದ, ತಮ್ಮ ಹದ್ದಿನ ಮನೆಯ ಅಂದರೆ ನಿವಾಸ ಸ್ಥಾನದ ನಶೆ ಇರುವುದಿಲ್ಲವೇ? ಒಂದು ವೇಳೆ ದೊಡ್ಡ ಕೋಟೆ ಅಥವಾ ಮಹಲ್ನಲ್ಲಿ ನಿವಾಸ ಮಾಡುವವರಾಗಿದ್ದರೆ ಸ್ಥಾನದ ಪ್ರಭಾವ ಸ್ಥಿತಿಯ ಮೇಲೆ
ಆದರೆ ತಾವು ಎಲ್ಲರಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದ್ದೀರಿ. ಇದರ ಪ್ರಭಾವವು ಸ್ಥಿತಿಯ ಮೇಲೆ ಇರಬೇಕಾಗಿದೆ. ಇಲ್ಲಿ ಸ್ಥಿತಿ ಅನ್ನೋದು ಲಾಸ್ಟಿಗೆ ನಾವೇ ಮೇಂಟೈನ್ ಮಾಡಬೇಕು. ಮೌಂಟ್ ಅಬುನಲ್ಲಿ ಇದ್ದೀವಿ ಅಂದ ತಕ್ಷಣ, ಅಂದರೆ ಮಧುಬನದಲ್ಲಿ ಇದ್ದೀವಿ ಅಂದ ತಕ್ಷಣ ಎಲ್ಲ ಸೆಟ್ ಆಗ್ತದೆ ಅಂತಲ್ಲ, ಸ್ಥಾನದ ಪ್ರಭಾವ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಶ್ರೇಷ್ಠ ವರದಾನ ಭೂಮಿಯ ನಿವಾಸಿ ಅಂದಾಗ ತಮ್ಮ ಸ್ಥಿತಿಯೂ ಸಹ ಸದಾ ಎಲ್ಲರಿಗೆ ಕೊಡುವಂತಹದ್ದಾಗಿರಬೇಕು. ಯಾರು ಸಾಕ್ಷಾತ್ಕಾರ ಮೂರ್ತಿ ಆಗುತ್ತಾರೋ ಅವರು ವರದಾನವನ್ನು ಕೊಡಲು ಸಾಧ್ಯವಾಗುತ್ತದೆ. ಯಾವುದೇ ಭಕ್ತರಿಗೂ ವರದಾನ ಪ್ರಾಪ್ತಿ ಆಗುತ್ತದೆ ಎಂದರೆ ಸಾಕ್ಷಾತ್ಕಾರ ಮೂರ್ತಿಯ ಮೂಲಕ ಆಗುತ್ತದೆ ಅಲ್ಲವೇ ಅಂದಾಗ ಸಾಕ್ಷಾತ್ ಮತ್ತು ಸಾಕ್ಷಾತ್ಕಾರ ಮೂರ್ತಿ ಆಗುವುದರಿಂದಲೇ ವರದಾನ ಮೂರ್ತಿ ಆಗಬಹುದು. ಇಲ್ಲಿ ಸಾಕ್ಷಾತ್ಕಾರ ಅಂದ ತಕ್ಷಣ ಮತ್ತೆ ಭಕ್ತಿ ಮಾರ್ಗ ಸಾಕ್ಷಾತ್ಕಾರ ಅಲ್ಲ. ಇದುವರೆಗೆ ನಾವು ಹೇಳಿದಂಗೆ ಈ ಶಾಂತಿ, ಪ್ರೇಮ, ಪವಿತ್ರತೆ ಅನ್ನೋದು ಆತ್ಮಿಕ ಗುಣಗಳು, ಪರಮಾತ್ಮ ಹೇಳಿರೋ ಪ್ರತಿಯೊಂದು ಜ್ಞಾನದ ಪಾಯಿಂಟ್ಸ್ ಇವೆಲ್ಲನೂ, ಅಂದರೆ ಗುಣಗಳು, ಸ್ವಭಾವ, ಸಂಸ್ಕಾರಗಳು, ಇವುಗಳ ಚೇಂಜಸ್ ಅನ್ನೋದು ಇನ್ನೊಬ್ಬರಿಗೆ ಅನುಭವ, ಅಂದರೆ ಈ ಒಂದು ಗುಣಗಳು ಅನುಭವಕ್ಕೆ ಬರಬೇಕು. ತಂದೆ ಅದಾದಮೇಲೆ ದಾತ, ಆವಾಗಲೇ ನೀವು ವರದಾನ ಮೂರ್ತಿ ಆಗ್ಬೋದು ಅಂತಾರೆ. ಸೊ ಅದಾದಮೇಲೆ ದಾತನ ಮಕ್ಕಳು ದಾತ ಆಗಬೇಕು, ತೆಗೆದುಕೊಳ್ಳುವವರಲ್ಲ ಆದರೆ ಕೊಡುವಂತಹರಾಗಬೇಕಂದ್ರೆ ದಾತನ ಬಗ್ಗೆ ತಿಳಿಸಿದೆ. ವರದಾತ ಫಸ್ಟ್, ಅದಾದಮೇಲೆ ದಾತ. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪದಲ್ಲಿ ಕೊಡಬೇಕು. ದಾತರಾಗಿ ಬಿಟ್ಟರೆ ದಾತನ ಮುಖ್ಯ ಗುಣ ಏನಾಗಿದೆ? ಉದಾರ ಚಿತ್ತರಾಗುತ್ತೀರಿ. ಯಾರು ಅನ್ಯರ ಉದ್ಧಾರಕ್ಕೆ ನಿಮಿತ್ತ ಆಗುತ್ತಾರೆ ಅವರು ತಮ್ಮ ಉದ್ಧಾರ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಸದಾ ನೀವು ದಾತನ ಮಕ್ಕಳಾಗಿದ್ದೇವೆ ಎಂದು ತಿಳಿಯಬೇಕು. 1 ಸೆಕೆಂಡು ಸಹ ಕೊಡುವುದರ ಬದಲಾಗಿ ಬೇರೆ ಯಾವುದೂ ಇರಬಾರದು. ಅವರಿಗೆ ಮಹಾದಾನಿ ಎಂದು ಹೇಳಲಾಗುತ್ತದೆ. ಸದಾ ಕೊಡುವ ದ್ವಾರವು ತೆಗೆದಿರಲಿ. ಹೇಗೆ ಮಂದಿರದ ಬಾಗಿಲು ಸದಾ ತೆಗೆದಿರುತ್ತದೆ, ಇದಂತೂ ಈಗಿನ ಕಾಲದಲ್ಲಿ ಬಂದ್ ಮಾಡುತ್ತಾರೆ. ಅದೇ ರೀತಿ ದಾತನ ಮಕ್ಕಳು ಕೊಡುವುದರಿಂದ ಎಂದೂ ಬಂದ್ ಆಗುವುದಿಲ್ಲ. ಸೊ ಯಾವ ರೀತಿ ಆದರೆ ಗುಡಿಗಳು ಈಗ ಟೈಮಿಂಗ್ಸ್ ಅಂತೇಳಿಟ್ಟು ದರ್ಶನವನ್ನು ಕೊಡ್ತಾ ಇದ್ದಾರೋ ಆ ರೀತಿ ಅಲ್ಲ ಅಂತೇಳಿ ನಾವು ಪ್ರತಿ ಸೆಕೆಂಡ್ ವರದಾನವನ್ನು ಕೊಡ್ತಾ ಇರಬೇಕು ಅಂತಾರೆ. ಸೊ ಅದಾದ ಮೇಲೆ ಈಗಿನ ಕಾಲದಲ್ಲಿ ಅದೇ ರೀತಿ ದಾತನ ಮಕ್ಕಳು ಕೊಡುವುದರಿಂದ ಎಂದೂ ಬಂದಾಗುವುದಿಲ್ಲ. ಏನಾದರೂ ಕೊಟ್ಟಿದ್ದೇನೆಯೇ ಎಂದು ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಸಂಕಲ್ಪವನ್ನು ಚೆಕ್ ಮಾಡಿಕೊಳ್ಳಿ. ಏನಾದರೂ ಕೊಟ್ಟಿದ್ದೇನೆಯೇ? ತೆಗೆದುಕೊಂಡಿಲ್ಲ ತಾನೇ? ಕೊಡುತ್ತಾ ಹೋಗಿ, ತಂದೆಯಿಂದ ತೆಗೆದುಕೊಳ್ಳಬೇಕು. ಅದಂತೂ ತೆಗೆದುಕೊಂಡು ಬಿಟ್ಟಿದ್ದೀರಿ, ಈಗ ಕೊಡಬೇಕು. ಸೊ ಇಲ್ಲಿ ನಾವು ಪ್ರತಿ ಸೆಕೆಂಡ್ ಚೆಕ್ ಮಾಡ್ಕೋಬೇಕು, ನಮ್ಮ ಭಂಡಾರ ಫುಲ್ ಇದೆ ಅಂತಾರೆ. ನೆಕ್ಸ್ಟ್ ಅಂದರೆ ಈ ಶಾಂತಿ, ಪ್ರೇಮ, ಪವಿತ್ರತೆ, ಪರಮಾತ್ಮ ಹೇಳ್ತಿರೋ ಎಲ್ಲ ಜ್ಞಾನ ಯಾವಾಗಲೂ ಕೊಡ್ತಾ ಇದ್ದೀನಾ ಅಥವಾ ಏನಾದರೂ ತೆಗೆದುಕೊಂಡಿದ್ದೀನಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ತೊಗೋಬೇಕು ಅಂದ್ಕೊಂಡ್ರೆ ಅದು ಪರಮಾತ್ಮನಿಂದನೇ ತೊಗೋಬೇಕು, ಯಾರಿಂದನೂ ಅಲ್ಲ. ಸೊ ಅದೇನು ತೊಗೋಬೇಕು ಅದು ಆಲ್ರೆಡಿ ತೆಗೆದುಕೊಂಡು ಬಿಟ್ಟಿದ್ದೀರಿ. ಈಗ ಕೊಡೋದೇ ಸೇವೆ, ಕೊಡೋದನ್ನೇ ನಮ್ಮ ಒಂದು ಕೆಲಸವಾಗಿ ಇಟ್ಕೋಬೇಕು. ಅಂದರೆ ಎನಿ ಸೆಕೆಂಡ್ ಕೊಡ್ತಾನೆ ಇರಬೇಕು, ಚೆಕ್ ಮಾಡ್ಕೋಬೇಕು ನಾವು ಕೊಡ್ತಾ ಇದ್ದೀವ ಅಥವಾ ತೆಗೆದುಕೊಳ್ತಾ ಇದ್ದೀವ ಅಂತೇಳಿ. ತೆಗೆದುಕೊಳ್ಳಲು ಏನಾದರೂ ಉಳಿದುಕೊಂಡಿದೆ ಏನು? ಎಲ್ಲವೂ ಏನೇನನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಬಿಟ್ಟಿದ್ದೇವೆ, ಬಾಕಿ ಕೊಡುವುದು ಉಳಿದಿದೆ. ಎಷ್ಟೆಷ್ಟು ಕೊಡುವುದರಲ್ಲಿ ಬ್ಯುಸಿ ಆದರೆ ಈ ಮಾತುಗಳಲ್ಲಿ ಯಾರಿಗೆ ಕ್ರಾಸ್ ಮಾಡುವುದು ಕಷ್ಟ ಅನಿಸುತ್ತದೆಯೋ ಅದು ಬಹಳ ಸಹಜ ಆಗುತ್ತದೆ. ಏಕೆಂದರೆ ಮಹಾದಾನಿ ಆಗುವುದರಿಂದ ಮಹಾನ್ ಶಕ್ತಿಯ ಪ್ರಾಪ್ತಿ ಸ್ವತಃವಾಗಿ ಆಗುತ್ತದೆ. ಸೊ ಈ ಕೊಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಏನಾದರೆ ನಾವು ಇಲ್ಲಿವರೆಗೂ ಕ್ರಾಸ್ ಮಾಡೋದು ಕಷ್ಟ ಅಂದ್ಕೊಂಡಿದ್ವೋ, ಆ 3 ಮೆಟ್ಲು ಹೇಳಿದ್ರು, ಅದು ಕೂಡ ಈಸಿ ಆಗಿಬಿಡ್ತದೆ. ಅದಕ್ಕಂದರೆ ಮಹಾದಾನಿ ಆಗೋದ್ರಿಂದ ಮಹಾನ್ ಶಕ್ತಿಯ ಪ್ರಾಪ್ತಿ ಕೂಡ ಸ್ವತಃವಾಗಿ ಆಗ್ತದೆ ಅಂತಾರೆ. ಈ ಕಾರ್ಯವಂತೂ ಚೆನ್ನಾಗಿದೆಯಲ್ಲವೇ? ಕೊಡಲು ಭಂಡಾರ ಭರ್ಪೂರಾಗಿದೆ. ಇಲ್ಲಿ ಭಂಡಾರ ಅಂದರೆ ಸ್ಥೂಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಈ ಖಜಾನೆಗಳೇನಾದರೂ ಸಿಕ್ಕಿದೆಯೋ ಆ ಖಜಾನೆಗಳು ಅಂದರೆ ಈ ಸ್ವಧರ್ಮಗಳು, ಶಾಂತಿ, ಪ್ರೇಮ, ಪವಿತ್ರತೆ ಇವು ಕೂಡ ಆಸ್ತಿ. ಅತೇಂದ್ರಿಯ ಸುಖ ಅನ್ನೋದು ಆಸ್ತಿ, ಅಷ್ಟಶಕ್ತಿಗಳು ಆಸ್ತಿ, ಜ್ಞಾನ ನಮಗೆ ಆಸ್ತಿ, ಸಮಯ ಅನ್ನೋದು ಖಜಾನೆ. ಸೊ ಇವೆಲ್ಲವುಗಳನ್ನು ಯೂಸ್ ಮಾಡಿಕೊಂಡು ಕೊಡೋದು ಸ್ಟಾರ್ಟ್ ಮಾಡಬೇಕು ಅಂತಾರೆ. ಇದರಲ್ಲಿ ಫುಲ್ ಪಾಸ್ ಆಗಿದ್ದೀರಿ. ಯಾವುದರಲ್ಲಿ ಫುಲ್ ಪಾಸ್ ಆಗಿದ್ದೀರಿ ಅದನ್ನು ರೈಟ್ ಹಾಕುತ್ತಾ ಹೋಗಿ. ಯಾವುದರ ಫುಲ್ ಪಾಸ್ ಆಗಬೇಕು ಎಂದು ತಿಳಿಯುತ್ತೀರಿ? ಬಟ್ಟಿಯಿಂದ ಫುಲ್ ಪಾಸ್ ಆಗಿ ಹೋಗಬೇಕು. ಎಷ್ಟು ದಾತರಾಗುತ್ತೀರಿ ಅಷ್ಟು ತುಂಬುತ್ತಾ ಹೋಗುತ್ತದೆ. ಭಂಡಾರ ಭರ್ಪೂರ್ ಎಂದರೆ ಏಕೆ ದಾತರಾಗಬಾರದು? ಇದಕ್ಕೆ ನಿರಂತರ ಆತ್ಮಿಕ ಸೇವಾದಾರಿ ಎಂದು ಹೇಳಲಾಗುತ್ತದೆ. ಅಂದಾಗ ಈ ಬಟ್ಟಿಯಿಂದ ನಿರಂತರ ಸೇವಾದಾರಿ ಆಗಿ ಹೋಗಬೇಕು. ಎಲ್ಲಿಯವರೆಗೆ ತ್ಯಾಗ ಇಲ್ಲವೋ ಅಲ್ಲಿಯವರೆಗೆ ಸೇವಾದಾರಿ ಆಗಲು ಸಾಧ್ಯವಿಲ್ಲ. ಸೇವಾದಾರಿ ಆಗುವುದರಿಂದ ತ್ಯಾಗ ಸ್ವತಃವಾಗಿ ಮತ್ತು ಸಹಜವಾಗಿ ಆಗುತ್ತದೆ. ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಟುಕೊಳ್ಳಲು ಇದೇ ವಿಧಿಯಾಗಿದೆ. ಸಂಕಲ್ಪದಿಂದ, ಬುದ್ಧಿಯಿಂದ, ಸ್ಥೂಲ ಕರ್ಮದಿಂದ
ಎಷ್ಟು ಫ್ರೀ ಮಾಡುತ್ತೀರೋ ಅಷ್ಟೇ ಮಾಯೆ ಅವಕಾಶ ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಸ್ಥೂಲ ಅಥವಾ ಸೂಕ್ಷ್ಮ ಎರಡೂ ರೂಪಗಳಿಂದ ತಮ್ಮನ್ನು ತಾವು ಬ್ಯುಸಿಯಾಗಿಟ್ಟುಕೊಂಡರೆ ಮಾಯೆಗೆ ಅವಕಾಶ ಸಿಗುವುದಿಲ್ಲ. ಯಾವ ದಿನ ಸ್ಥೂಲ ಕಾರ್ಯವು ರುಚಿಯಿಂದ ಮಾಡುತ್ತೀರಿ ಆ ದಿನ ಒಂದು ವೇಳೆ ದೇವತೆಯಾಗಿ ಚೆಕಿಂಗ್ ಮಾಡಿಕೊಂಡರೆ ಮಾಯೆ ಬರುವುದಿಲ್ಲ. ಸೊ ಇಲ್ಲಿ ನಿರಂತರ ಸೇವಾಧಾರಿಯಾಗಿ ಮಾಡಬೇಕು. ಮನುಷ್ಯರಿಗೆ ಮಾಯೆ ಅಟ್ಯಾಕ್ ಮಾಡ್ತದೆ, ಸೇವಾದಾರಿಗಳಿಗೆ ಮಾಡೋದಿಲ್ಲ, ದೇವತೆಗಳಿಗೂ ಮಾಡೋದಿಲ್ಲ. ಸೊ ಸ್ಥೂಲ ಕರ್ಮವನ್ನು ಕೂಡ ನಾವು ಇಷ್ಟದಿಂದ ರುಚಿಯಿಂದ ಮಾಡಬೇಕು. ಅಂದರೆ ಏನು, ಮತ್ತು ನಾರ್ಮಲಾಗಿ ಮಾಡೋ ಸಾಧಾರಣ ಯೋಚನೆ ಅಲ್ಲ, ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾ ಮಾಡಬೇಕು. ಸೊ ಆ ರುಚಿಯಿಂದ ಮಾಡ್ತಾ ಹೋದರೆ ಈ ಬ್ಯುಸಿಗೆ ಇನ್ನು ಮಾಯೆ ಬರೋದಿಲ್ಲ ಅಂತಾರೆ. ಅದಕ್ಕೆ ಮನುಷ್ಯರಾಗಿ ಮಾಡಿದರೆ ನಾವೇ ಅವಕಾಶ ಕೊಟ್ಟಂಗೆ, ದೇವತೆಯಾಗಿ ಮಾಡಿದರೆ ಅವಕಾಶನೇ ಇಲ್ಲ ಅಂತಾರೆ. ಅದಕ್ಕಾಗಿ ನೋಡ್ಕೋಬೇಕು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಬ್ಯುಸಿ ಇದ್ದೀವ ಇಲ್ಲ ಏನೋ ಮಾಡಬೇಕು ಅಂಥೇಳಿ ಏನೋ ಒಂದು ವಿಧಿ ಇಟ್ಕೊಂಡು ಅಪ್ಪ ಮಾಡಿಲ್ಲ ಅಂದರೆ ಹೆಂಗೆ ಅನ್ನೋ ಥರ ಈ ರೀತಿ ಏನಾದರೂ ಮಾಡ್ತಾ ಇದ್ದೀವ ಅದನ್ನು ಕೂಡ ನೋಡ್ಕೋಬೇಕು. ಒಂದು ವೇಳೆ ಮನುಷ್ಯರಾಗಿ ಮಾಡಿದರೆ ಮತ್ತೆ ಅವಕಾಶ ಕೊಡುತ್ತೀರಿ, ಆದರೆ ಸೇವಾಧಾರಿ ಆಗಿದ್ದೀರಿ ಮತ್ತು ದೇವತೆಯಾಗಿ ತಮ್ಮ ರುಚಿ ಉತ್ಸಾಹದಿಂದ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಟುಕೊಂಡು ನೋಡಿದರೆ ಎಂದೂ ಮಾಯೆ ಬರಲು ಸಾಧ್ಯವಿಲ್ಲ. ಖುಷಿ ಇರುತ್ತದೆ, ಖುಷಿಯ ಕಾರಣ ಮಾಯೆ ಎದುರಿಸಲು ಸಾಹಸ ಇಟ್ಟುಕೊಳ್ಳುವುದಿಲ್ಲ. ಅಂದಾಗ ಬ್ಯುಸಿಯಾಗಿರಲು ಅಭ್ಯಾಸ ಮಾಡಿರಿ. ಸೊ ಇಲ್ಲಿ ನಮ್ಮ ಅನಾದಿ ಸ್ವರೂಪವಾದ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಈ ಸ್ಥಿತಿಯಲ್ಲಿ ನಾವು ಸ್ಥಿತರಾದರೆ ಉಳುಕಿದ ಸ್ಥಿತಿ ಅಂದರೆ ಉಳಿದಿರೋ ಎಲ್ಲ ಸ್ವದರ್ಶನ ಚಕ್ರದಲ್ಲಿರೋ ಎಲ್ಲ ಸ್ಥಿತಿಗಳು ಸಹಜವಾಗಿ ಬರಲಿಕ್ಕೆ ಸಾಧ್ಯ. ದಾತ ಸಂಸ್ಕಾರಗಳು ಇವೆಲ್ಲ ಬಂದಾಗ ಏನಾಗ್ಬಿಡ್ತದೆ ಅಂದರೆ ಅವಾಗ ಏನಾಗ್ತದೆ ಅಂದರೆ ಈ ಉಳಿದಿದ್ದ ಸ್ಥಿತಿಗಳು ಬರೋದು ಭಾಳ ಈಸಿ ಆಗ್ತದೆ, ಅಂದರೆ ಸಹಜ ಆಗ್ತದೆ ಅಂತಾರೆ. ಅದಾದಮೇಲೆ ನಾವು ಯಾವ ರೀತಿ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಂದರೆ ನಮ್ಮ ದಿನಚರಿ ಅಂದರೆ ನಾರ್ಮಲಿ ನಮ್ಮ ಡೇ ಯಾವ ರೀತಿ ಪಾಸ್ ಅದನ್ನು ಯಾವ ರೀತಿ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೋಬೇಕು ಅದೆಲ್ಲ ತಿಳಿಸಿದ್ದಾರೆ. ಜಸ್ಟ್ ಓದೋಣ, ಇದನ್ನು ನೋಡೋಣ. ಈ ದಿನ ಬುದ್ಧಿ ಫ್ರೀ ಆಗಿದೆ ಎಂದರೆ ಸ್ವಯಂ ಟೀಚರ್ ಆಗಿ ನೋಡಿಕೊಳ್ಳಿ ಮತ್ತು ಬುದ್ಧಿಯಿಂದ ಕಾರ್ಯವನ್ನು ಮಾಡಿ. ಹೇಗೆ ಸ್ಥೂಲ ಕಾರ್ಯದ ಡೈರಿ ಮಾಡುತ್ತಾರೆ, ಇಂದು ಇಡೀ ದಿನ ಇಂತಿಂತಹ ಕಾರ್ಯ ಮಾಡುತ್ತೇವೆ ಎಂದು ಪ್ರೋಗ್ರಾಮ್ ಮಾಡುತ್ತಾರೆ, ಮತ್ತೆ ಚೆಕ್ ಮಾಡಿಕೊಳ್ಳುತ್ತಾರೆ. ಇದರ ಪ್ರಮಾಣ ತಮ್ಮ ಬುದ್ಧಿಯನ್ನು ಬ್ಯುಸಿಯಾಗಿಟ್ಟುಕೊಳ್ಳಲು ಡೈಲಿ ಪ್ರೋಗ್ರಾಮ್ ಇಡಬೇಕಾಗಿದೆ. ಪ್ರೋಗ್ರಾಮ್ನಿಂದ ಪ್ರೋಗ್ರೆಸ್ ಮಾಡಿಕೊಳ್ಳಬಹುದು. ಒಂದು ವೇಳೆ ಪ್ರೋಗ್ರಾಮ್ ಆಗಿಲ್ಲವೆಂದರೆ ಯಾವುದೇ ಕಾರ್ಯ ಸಮಯದಲ್ಲಿ ಸಫಲ ಆಗುವುದಿಲ್ಲ. ಪ್ರತಿನಿತ್ಯದ ಡೈರಿ ಇಡಬೇಕಾಗಿದೆ. ಏಕೆಂದರೆ ಎಲ್ಲರೂ ಅತಿ ದೊಡ್ಡವರಲ್ಲವೇ. ದೊಡ್ಡ ವ್ಯಕ್ತಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡ ಮೇಲೆ ಎಲ್ಲಿ ಹೋಗುತ್ತಾರೆ ಅಂದಾಗ ತಾವು ಸಹ ಅತಿ ದೊಡ್ಡ ತಂದೆಯ ಮಕ್ಕಳು ಎಂದು ತಿಳಿದು ಪ್ರತಿಯೊಂದು ಸೆಕೆಂಡಿನ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಳ್ಳಿ. ಯಾವ ಮಾತಿನ ಪ್ರತಿಜ್ಞೆ ಮಾಡಲಾಗುತ್ತದೆ ಅದರಲ್ಲಿ ವಿಲ್ ಪವರ್ ಇರುತ್ತದೆ. ಅದೇ ರೀತಿ ಕೇವಲ ವಿಚಾರ ಮಾಡಿದರೆ ಅದರಲ್ಲಿ ವಿಲ್ ಪವರ್ ಇರುವುದಿಲ್ಲ. ಆದ್ದರಿಂದ ಇದು ಮಾಡಲೇಬೇಕು ಎಂದು ಪ್ರತಿಜ್ಞೆ ಮಾಡಿಕೊಳ್ಳಿ. ನೋಡಿ, ಮಾಡುತ್ತೇವೆ ಎಂದಲ್ಲ, ಮಾಡಲೇಬೇಕು. ಹೇಗೆ ಸ್ಥೂಲ ಕಾರ್ಯ ಎಷ್ಟೇ ಹೆಚ್ಚು ಇರಲಿ ಪ್ರತಿಜ್ಞೆ ಮಾಡುವುದರಿಂದ ಮಾಡಿಬಿಡುತ್ತೀರಲ್ಲವೇ. ಒಂದು ವೇಳೆ ಡೀಲಾ ವಿಚಾರ ಇದ್ದರೆ, ಮಾಡಬಾರದು ಎಂಬ ಯೋಚನೆ ಇದ್ದರೆ ಎಂದೂ ಪೂರ್ಣ ಮಾಡಲು ಸಾಧ್ಯವಿಲ್ಲ. ನಂತರ ನೆಪಗಳು ಬರುತ್ತವೆ. ಪ್ರತಿಜ್ಞೆ ಮಾಡುವುದರಿಂದ ಸಮಯವೂ ಸಿಗುತ್ತದೆ ಮತ್ತು ನೆಪಗಳು ಹೊರಟು ಹೋಗುತ್ತದೆ. ಇಂದು ಬುದ್ಧಿಯನ್ನು ಈ ಪ್ರೋಗ್ರಾಂ ಅನುಸಾರ ನಡೆಸಬೇಕು ಎಂದು ಪ್ರತಿಜ್ಞೆ ಮಾಡಬೇಕು. ಭಿನ್ನ ಭಿನ್ನ ಸಮಸ್ಯೆಗಳು, ಪುರುಷಾರ್ಥಹೀನರಾಗುವ ವ್ಯರ್ಥ ಸಂಕಲ್ಪ, ಆಲಸ್ಯ ಮುಂತಾದವುಗಳು ಬರುತ್ತದೆ. ಆದರೆ ವಿಲ್ ಪವರ್ ಇರುವುದರಿಂದ ಎದುರಿಸಿ ವಿಜಯಿ ಆಗಿಬಿಡುತ್ತೀರಿ. ಇದು ಸಹ ಪ್ರತಿನಿತ್ಯದ ಡೈರಿ ಮಾಡಿ. ಸೊ ಇಲ್ಲಿ ಏನೇನು ಹೇಳ್ತಿದ್ದಾರೆ ಪರಮಾತ್ಮ ನಮಗೆ ನಿರಾಕಾರ ಸ್ಥಿತಿಗೆ ಬರಲಿಕ್ಕೆ ಹೇಳ್ತಿದ್ದಾರೆ. ನಿರಾಕಾರ ಸ್ಥಿತಿಗೆ ಬರಬೇಕಂದ್ರೆ ಫಸ್ಟ್ ವಿಕಾರಗಳನ್ನು ಜಯಿಸಲಿಕ್ಕೆ ಹೇಳಿದರು. ಅಂದರೆ ಕಾಮಕ್ರೋಧ ಲೋಭಮೋಹ ಅಹಂಕಾರಗಳು ಇವುಗಳನ್ನು ಜಯಿಸಿದ್ದಾದ್ಮೇಲೆ ನೆಕ್ಸ್ಟ್ ಮೆಟ್ಲು ಕರ್ಮೇಂದ್ರಿಯ ಜೀತ್ ಅಂದರು. ಮೂರನೇ ಮೆಟ್ಲು ವ್ಯರ್ಥ ಸಂಕಲ್ಪ ಮತ್ತು ವಿಕಲ್ಪಗಳನ್ನು ಜಯಿಸಿ ಸೇವಾದಾರಿಯಾಗಿ, ದೇವತೆಯಾಗಿ, ವರದಾತನಾಗಿ, ದಾತನಾಗಿ, ಮಹಾದಾನಿಯಾಗಿ ನಿರಾಕಾರ ಸ್ಥಿತಿಗೆ ಬರಲಿಕ್ಕೆ ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡ್ಕೊಂಡು ನೋಡ್ರಿ. ಅವಾಗ ರಿಸಲ್ಟ್ ಏನಂತೇಳಿ ಈಗ ಹೇಳ್ತಿದ್ದಾರೆ ನೋಡಿ. ನಂತರ ನೋಡಿ, ಅಂತಹ ಆತ್ಮಿಕ ಮಾರ್ಗವನ್ನು ಕೊಡುವ ಆತ್ಮ ರೂಹ್ ಎಲ್ಲರಿಗೂ ನೋಡಲು ಕಂಡುಬರುತ್ತದೆ. ರೂಹ್ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ. ಮತ್ತು ರೂಹ್ ಎಸೆನ್ಸ್ ಅಂದರೆ ಸೆಂಟ್, ಸುಗಂಧ ಏನಾದರೂ ಬರ್ತಿದೆ ಆ ರೀತಿ ಸಹ ಹೇಳಲಾಗುತ್ತದೆ. ಅಂದಾಗ ಎರಡೂ ಆಗಿಬಿಡುತ್ತದೆ. ದಿವ್ಯ ಗುಣಗಳ ಆಕರ್ಷಣೆ ಅರ್ಥಾತ್ ಸಾರರೂಪವೂ ಆಗುತ್ತದೆ ಮತ್ತು ಆತ್ಮಿಕ ಸ್ವರೂಪವೂ ಕಂಡುಬರುತ್ತದೆ. ಅಂದರೆ ದಿವ್ಯ ಗುಣಗಳ ಆಕರ್ಷಣೆ ಅಂದರೆ ಈ ಸೆಂಟ್ ಏನಂತ ಅದು, ಮತ್ತು ಆತ್ಮಿಕ ಸ್ವರೂಪ, ನಮ್ಮ ಆತ್ಮಿಕ ಸ್ವರೂಪ ಕೂಡ ಕಂಡುಬರ್ತದೆ. ಇಂತಹ ಲಕ್ಷ್ಯವನ್ನು ಇಟ್ಟುಕೊಳ್ಳ್ರಿ ಅಂತಾರೆ. ಅಂದಾಗ ರೂಪದ ವಿಸ್ಮೃತಿ, ಆತ್ಮದ ಸ್ಮೃತಿ ಈ ಬಟ್ಟಿಯಿಂದ ಮಾಡಿಕೊಂಡು ಹೋಗಬೇಕು. ರೂಪದ ವಿಸ್ಮೃತಿ ಅಂದರೆ ನೆನಪನ್ನು ಮರೆತು ಹೋಗೋದು. ಯಾವ ರೂಪದ ವಿಸ್ಮೃತಿ?
ದೇಹ ರೂಪದ ವಿಸ್ಮೃತಿಯನ್ನು ಮಾಡಬೇಕು ಅಂತಾರೆ, ಅಂದರೆ ಮರೆತು ಹೋಗಬೇಕು ದೇಹದ ರೂಪವನ್ನು. ಆತ್ಮದ ಸ್ಮೃತಿ ಅಂದರೆ ಆತ್ಮಿಕ ಸ್ವರೂಪವನ್ನು ನೆನ್ಪಿಟ್ಕೋಬೇಕು, ಆತ್ಮದ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಅದನ್ನು ಈ ಬಟ್ಟೆಯಿಂದ ಮಾಡಿಕೊಂಡು ಹೋಗಬೇಕು. ಈ ಶರೀರ ಒಂದು ಬಾಕ್ಸ್ ಆಗಿದೆ, ಇದರ ಒಳಗೆ ಯಾವ ವಜ್ರವಿದೆ? ಈ ಶರೀರ ಬಾಕ್ಸ್ ಆದರೆ ವಜ್ರ ಅನ್ನೋದು ಯಾವುದು? ಆತ್ಮ. ಅದರ ಜೊತೆ ಸಂಬಂಧ ಸ್ನೇಹ ಇದೆ ಎಂಬ ಪೂರ್ತಿ ಅನುಭವ ಆಗಬೇಕು. ಅಂದಾಗ ನಿವಾಸ ಸ್ಥಾನದ ಆಧಾರದ ಮೇಲೂ ಸಹ ಸ್ಥಿತಿಯನ್ನು ಮಾಡಿಕೊಳ್ಳಿ. ಮಧುಬನ ನಿವಾಸಿ ಅರ್ಥಾತ್ ಮಧುರತೆ ಮತ್ತು ಬೇಹದ್ದಿನ ವೈರಾಗಿ. ಯಾರು ಬೇಹದ್ದಿನ ವೈರಾಗಿ ಆಗುತ್ತಾರೆ ಅವರು ಆತ್ಮವನ್ನೇ ನೋಡುತ್ತಾರೆ. ಅಂದಾಗ ಚಲನೆಯಲ್ಲಿ ಮಧುರತೆ ಮತ್ತು ಮನಸ್ಸಿನ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ. ಸೊ ಇವೆಲ್ಲ ಇದ್ದರೆ ಮಧುಬನ ನಿವಾಸಿ ಅಂತಾರೆ ಪರಮಾತ್ಮ. ಎರಡೂ ಸ್ಮೃತಿ ಇದ್ದಿದ್ದೇ ಆದರೆ ಪಾಸ್ ವಿತ್ ಆನರ್ ಆಗುವುದಿಲ್ಲವೇ? ಈ ಎರಡು ಅರ್ಹತೆಯನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಂಡೇ ಹೋಗಬೇಕಾಗಿದೆ. ಈ ಸಂಗಮಯುಗದ ಅಮೂಲ್ಯ ಸಮಯವು ಎಷ್ಟು ಹೆಚ್ಚು ಇರುತ್ತದೆಯೋ ಅಷ್ಟು ಒಳ್ಳೆಯದಿದೆ. ಏಕೆಂದರೆ ಇಡೀ ಕಲ್ಪದಲ್ಲಿ ಈ ತಂದೆ ಮತ್ತು ಮಕ್ಕಳ ಮಿಲನ ಮತ್ತೆ ಆಗುವುದಿಲ್ಲ. ಆದ್ದರಿಂದ ಸಂಗಮದ ಸಮಯ ದೀರ್ಘವಾಗಲಿ ಯಾವುದೇ ಎಂದು ಬಲಹೀನತೆಯಿಂದ ಕೇಳುತ್ತಿಲ್ಲ. ಸದಾಕಾಲ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ, ನಾನು ಸದಾ ಸಿದ್ಧನಾಗಿರಬೇಕು. ಉಳಿದ ಅತೇಂದ್ರಿಯಗಳ ಸುಖದ ಆಸ್ತಿ ನಿರಂತರ ಅನುಭವ ಮಾಡಲು ಉಳಿದುಕೊಂಡಿದೆ, ತಮ್ಮ ಬಲಹೀನತೆಗಳಿಗಲ್ಲ. ನಿಮಗೆ ಈ ಹಳೆಯ ಪ್ರಪಂಚವೇ ವಿನಾಶವಾಗಿದೆ. ಅಂದರೆ ಯಾರಾದರೂ ಈ ಸಂಗಮಯುಗ ಇನ್ನೂ ಬೇಕಪ್ಪ ಅಂದ್ಕೊಂಡ್ರೆ ಅದು ಇಲ್ಲೇ ಇರಬೇಕು ಅಂದರೆ ಬಲಹೀನತೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕಂತಲ್ಲ, ಈ ಅತೇಂದ್ರಿಯ ಸುಖ ಅನ್ನೋದು ಇಲ್ಲೇ ಅನುಭವ ಆಗ್ತದೆ. ಈ ತಂದೆ ಮಕ್ಕಳ ಆತ್ಮಿಕ ಮಿಲನ ಕೂಡ ಇಲ್ಲೇ ಆಗ್ತದೆ. ಅದರ ಕಾರಣದಿಂದ ನೀವು ಕೇಳ್ತೀರ ಅಷ್ಟೇ ಹೊರತು ನಿಮ್ಮ ಬಲಹೀನತೆಗಳಿಗಾಗಿ ಅಲ್ಲ ಅಂತಿದ್ದಾರೆ. ಅದಾದ ಮೇಲೆ ಅದಕ್ಕೆ ಇಲ್ಲಿ ಎಂಡಿಂಗ್ ಸಮಯ ಅಂದಾಗೂ ಇಲ್ಲಿ ಪರಮಾತ್ಮ ಏನು ಹೇಳ್ತೀರ, ಸಂಗಮಯುಗ ಅನ್ನೋದು ಅಮೂಲ್ಯವಾದ ಸಮಯ ಅಂತಿದ್ದಾರೆ. ಅಂದರೆ ಎಂಡಿಂಗ್ ವಿಷಯ ಬಂದಾಗೂ ಸಮಯ ಅನ್ನೋ ಟ್ರೈನ್ ಹೋಗಿಬಿಡ್ತದೆ. ಪ್ರಯಾಣ ಮಾಡಬೇಕಾದವರು ಪ್ಲ್ಯಾಟ್ಫಾರ್ಮ್ ಮೇಲೆ ಉಳ್ಕೊತಾರೆ. ಅಂದರೆ ಸ್ಥೂಲ ಟ್ರೈನ್ ಸ್ಥೂಲ ಪ್ಲ್ಯಾಟ್ಫಾರ್ಮ್ ಅಂತಲ್ಲ. ಸೊ ಅಲ್ಲಿ ಏನು ಅಂದರೆ ತಯಾರಾಗಬೇಕು ಅಂದ್ಕೊಂಡವ್ರು ಇನ್ನೂ ಉಳ್ಕೊಂಡ್ರೆ, ಬುದ್ಧಿ ಲೈನ್ ಕ್ಲಿಯರ್ ಇಲ್ಲ ಅಂದಾಗ ದೇಹ ಸಂಬಂಧ, ನಾವು ಕೂಡಿಟ್ಟ ಆಸ್ತಿ, ಹಣ ಎಲ್ಲನೂ ನೆನಪಾಗ್ತದೆ. ಅದೇ ಬುದ್ಧಿ ಲೈನ್ ಒಂದು ವೇಳೆ ಕ್ಲಿಯರ್ ಆಗಿತ್ತು ಅಂದರೆ ಪರಮಾತ್ಮನ ವಾಯ್ಸ್ ಅಂದರೆ ಈ ಬ್ರಹ್ಮ ಬಾಬಾರ ವಾಯ್ಸ್ ಕ್ಯಾಚ್ ಮಾಡ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತೀವಿ. ಶಿಕ್ಷೆಗಳನ್ನು ಅನುಭವಿಸ್ಲಾರ್ದು ಎವರ್ ರೆಡಿಯಾಗಿದ್ದರೆ. ಹೀಗೆ ನಾವು ನಿರಾಕಾರ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಈ ಪಾಸ್ ವಿತ್ ಆನರ್ಗೆ ರೆಡಿಯಾಗಿ ಇದ್ದರೆ, ಈ ಪಾಸ್ ವಿತ್ ಆನರ್ಗೆ ಇನ್ನೂ ರೆಡಿನೇ ಆಗಿಲ್ಲ, ನಾನು ಬುದ್ಧಿ ಲೈನೇ ಕ್ಲಿಯರ್ ಇಲ್ಲ, ಇನ್ನೂ ನಾನು ಬಂಧನದಲ್ಲಿದ್ದೀನಿ, ಇನ್ನೂ ದೇಹ ಸಂಬಂಧಿಕರು, ದೇಹ, ವಸ್ತು, ವೈಭೋಗ, ಪರಚಿಂತನೆ, ಮುಂದೇನಾಗ್ತದೆ, ಹಿಂದೇನಾಗೋಯ್ತು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತಾ ಇದ್ದರೆ ಇನ್ನು ಬುದ್ಧಿ ಲೈನ್ ಕ್ಲಿಯರ್ ಯಾವಾಗ ಆಗೋದು? ಇನ್ನು ಆತ್ಮ ನಿರಾಕಾರ ಸ್ಥಿತಿಗೆ ಯಾವಾಗ ಬರೋದು? ನಿಮ್ಮ ಪರಮಾತ್ಮನ ಜೊತೆ ಹೋಗೋದೇನು ಇಲ್ಲ. ಇವೆಲ್ಲ ಮಾಡಲ್ಲ ಅಂದಾಗ ಏನಾಗ್ತದೆ ಅಂದರೆ ಓದೋರು ಹೋಗಿರ್ತಾರೆ, ಉಳಿದವರು ಇನ್ನು ಶಿಕ್ಷೆಗಳನ್ನು ಅನುಭವಿಸಿ ನಿಧಾನವಾಗಿ ಆರಾಮಾಗಿ ಬರ್ತಾರೆ. ಅದಕ್ಕೆ ಸಂಗಮಯುಗ ಅನ್ನೋದು ಅಮೂಲ್ಯವಾದ ಯುಗ. ಇಲ್ಲೇ ಆತ್ಮನ ಉನ್ನತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಆತ್ಮನ ಉನ್ನತಿ ಪಾಸ್ ವಿತ್ ಆನರ್ ಯಾವಾಗ ಆಗ್ತೀವಂದರೆ ನಿರಾಕಾರ ಸ್ಥಿತಿಯನ್ನು ಫಸ್ಟೇ ರೆಡಿಯಾಗಿ ಇಟ್ಕೊಂಡು, ಎವರ್ ರೆಡಿ ಅಂದರೆ ಸದಾ ಸಿದ್ಧ. ಯಾವಾಗ ಅಂದರೆ ಅವಾಗ ಹಿಂಗೆ ಟಕ್ ಅಂತ ರೆಡಿ ಇರೋ ಥರ ಇದ್ದರೆ, ಇಲ್ಲ ಅಂಥೇಳಿ ಇನ್ನು ಆತ್ಮಿಕ ಸ್ಥಿತಿ ನಿರಾಕಾರ ಸ್ಥಿತಿಗೆ ಬಂದಿಲ್ಲ ಅಂದರೆ ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಅಂತಿದ್ದಾರೆ ಈ ಹಳೆಯ ಪ್ರಪಂಚನೇ ನಿಮಗೆ ವಿದೇಶ. ಸೊ ಇಲ್ಲಿ ವಸ್ತುಗಳನ್ನು ಮುಟ್ಟೋದಲ್ಲ ಅಂತ ನೆಕ್ಸ್ಟ್ ಹೇಳ್ತಿದ್ದಾರೆ ನೋಡೋಣ. ಕೆಲವರು ವಿದೇಶಿ ವಸ್ತುಗಳನ್ನು ಮುಟ್ಟುವುದೂ ಇಲ್ಲ, ನಾವು ನಮ್ಮ ದೇಶದ ವಸ್ತುವನ್ನೇ ಬಳಸಬೇಕೆಂದು ತಿಳಿಯುತ್ತಾರೆ. ಈ ರೀತಿ ಈ ಹಳೆಯ ಜಗತ್ತು ಅರ್ಥಾತ್ ವಿದೇಶ ವಸ್ತುಗಳನ್ನು ನೀವು ಮುಟ್ಟಲೂ ಬಾರದು. ಸ್ವದೇಶಿ ಆಗಿರಲಿ ವಿದೇಶಿ ವಸ್ತುಗಳ ಆಕರ್ಷಣೆ ಆಗುತ್ತದೆಯೇ? ನಾನು ಸ್ವದೇಶಿ ಆಗಿದ್ದೇನೆ ಎಂದು ಸದಾ ತಿಳಿಯುತ್ತೀರಾ? ಈ ವಿದೇಶಿ ವಸ್ತುವನ್ನು ಮುಟ್ಟಲೇಬಾರದು. ಈ ರೀತಿ ತಮ್ಮ ಶ್ರೇಷ್ಠ ದೇಹದ ಆತ್ಮದ ರೂಪದಲ್ಲಿ ಪರಂಧಾಮ ನಿಮ್ಮ ದೇಶ ಆಗಿದೆ ಮತ್ತು ಈ ಈಶ್ವರೀಯ ಪರಿವಾರದ ಲೆಕ್ಕದಿಂದ ಮಧುಬನ ತಮ್ಮ ದೇಶವಾಗಿದೆ. ಎರಡೂ ದೇಶದ ನಶೆಯನ್ನು ಇಟ್ಟುಕೊಳ್ಳಿ. ನಾವು ಸ್ವದೇಶಿ ಆಗಿದ್ದೇವೆ, ವಿದೇಶಿ ವಸ್ತುವಿನ ಸ್ಪರ್ಶವನ್ನು ಸಹ ಮಾಡಲು ಸಾಧ್ಯವಿಲ್ಲ. ಈಗ ಶಕ್ತಿಶಾಲಿ ರಚಯಿತರಾಗಿ. ರಚಯಿತನೇ ಬಲಹೀನನಾದರೆ ರಚನೆ ಏನು ಮಾಡುತ್ತೀರಿ? ಅಲಂಕಾರಿಗಳಾಗಿ ಹೋಗಬೇಕಾಗಿದೆ. ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿ ನೋಡುವಂತಹ ಉದಾಹರಣೆ ಆಗಬೇಕು. ಎಲ್ಲರಿಗೂ ಸಹ ಸಾಕ್ಷಾತ್ಕಾರ ಆಗಬೇಕು. ದ್ವಾಪರದಲ್ಲಾದರೆ ಭಕ್ತರು ಸಾಕ್ಷಾತ್ಕಾರವನ್ನು ಮಾಡುತ್ತಾರೆ, ಆದರೆ ಇಲ್ಲಿ ದೈವಿ ಪರಿವಾರವು ತಾವು ಸಾಕ್ಷಾತ್ಕಾರ ಮೂರ್ತಿಯಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿ, ಜಮಾ ಮಾಡಿಕೊಳ್ಳಲಿ. ಸಂಪಾದನೆ ಮಾಡಿದಿರಿ ಮತ್ತು ತಿಂದಿರಿ, ಇದನ್ನಂತೂ 63 ಜನ್ಮಗಳಿಂದ ಮಾಡುತ್ತಾ ಬಂದಿದ್ದೀರಿ. ಈಗ ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ, ಕಳೆದುಕೊಳ್ಳುವುದಲ್ಲ ಒಳ್ಳೆಯದು. ಸೊ ಇಲ್ಲಿ ನಾರ್ಮಲಾಗಿ ನೋಡಿಕೊಂಡ್ರೆ ವಿದೇಶಿ ವಸ್ತುಗಳು ಯಾವುವು? ಕಾಮಕ್ರೋಧ ಲೋಭಮೋಹ ಅಹಂಕಾರಗಳು. ಸೊ ನಮ್ಮ ಸ್ವದೇಶಿ ವಸ್ತುಗಳಂದರೆ ಶಾಂತಿ, ಪ್ರೇಮ, ಪವಿತ್ರತೆ, ಆನಂದ, ಸುಖ, ಜ್ಞಾನಶಕ್ತಿ. ಸೊ ಇವುಗಳನ್ನೇ ನೀವು
ಧಾರಣೆಯಲ್ಲಿ ತರಬೇಕು, ವಿದೇಶಿ ವಸ್ತುಗಳನ್ನು ಸ್ಪರ್ಶ ಸಹ ಮಾಡಬಾರ್ದು ತಿಳಿತಾ ಅಂತಾರೆ. ಅದಾದಮೇಲೆ ಏನು ಹೇಳ್ತಾರೆ, ದ್ವಾಪರದಲ್ಲಿ ಸಾಕ್ಷಾತ್ಕಾರ ಮೂರ್ತಿ ಅಂದರೆ ನಾರ್ಮಲ್ ಆಗಿ ದೇವ್ರು ನಮಗೆ ಕಾಣಿಸಿದ್ರು ಅಂತೇಳಿ ಭಕ್ತರು ಖುಷಿ ಆಗ್ತಾರೆ. ಆದರೆ ಇಲ್ಲಿ ಈ ದೈವಿ ಪರಿವಾರ ಅನ್ನೋದು ನೋಡಿಕೊಂಡ್ರೆ ನೀವು ನಿಮ್ಮ ಆತ್ಮಿಕ ಕ್ಯಾರೆಕ್ಟರ್ಸ್ ಗುಣಗಳಿಂದ ನಾವು ಸಾಕ್ಷಾತ್ಕಾರ ಅನ್ನೋದು ಮಾಡಬೇಕು ಅಂತಾರೆ. ನಿಮ್ಮ ಮನೆ ಅನ್ನೋದು ಪರಂಧಾಮ, ಈ ವಿದೇಶವಲ್ಲ. ಇಲ್ಲಿ ಪರಂಧಾಮ ಆದಮೇಲೆ ಪರಿವಾರದ ವಿಷಯದಿಂದ ನೋಡಿಕೊಂಡ್ರೆ ಮಧುಬನ ಅಂತೇಳಿ ಕೂಡ ಹೇಳ್ತಿದ್ದಾರೆ. ಸೊ ಈ ರೀತಿ 63 ಜನ್ಮಗಳಿಂದ ಏನಾದರೂ ಜಮಾ ಮಾಡ್ಕೊಳ್ಳೋದು ತಿನ್ನೋದು ಅಂಥೇಳಿ ಜಸ್ಟ್ ಹಿಂಗೆ ಸಂಪಾದನೆ ಆಯಿತಾ ಅದನ್ನು ತಿಂದು ಬಿಡೋದು, ಆ ರೀತಿ ಏನಾದರೂ ಮಾಡಿದ್ರು ಅದನ್ನ ಈಗ ಮಾಡೋದಲ್ಲ. ಜಮಾ ಮಾಡಿಕೊಳ್ಳೋ ಸಮಯ ಅದ್ರ ಸಲುವಾಗಿ ಕಳೆದುಕೊಳ್ಬೇಡ್ರಿ. ಏನಿದೇನೋ ಎಲ್ಲವೂ ಕೊಡ್ತಾ ಇರಿ ಮಹಾದಾನಿಯಾಗಿ ಅಂತೇಳಿ ಹೇಳ್ತಿದ್ದಾರೆ. ಸೊ ಈ ಸಂಕಲ್ಪದಿಂದ ಸೇವೆ ಅನ್ನೋದು ಬಹಳ ದೊಡ್ಡ ಸೇವೆ. ಸೊ ಎಲ್ಲಿವರೆಗೆ ನಾವು ಸಂಕಲ್ಪಗಳನ್ನು ಕೊಡ್ತಾ ಇರ್ತೀವೋ ಅಷ್ಟು ಪದಮ ಭಾಗ್ಯ ಅನ್ನೋದು ಪುಣ್ಯ ಅನ್ನೋದು ಜಮಾ ಆಗ್ತಾನೇ ಇರ್ತದೆ. ಅದಕ್ಕಾಗಿ ಇಲ್ಲಿ ಫಸ್ಟಿಂದ ಪರಮಾತ್ಮ ನಿರಾಕಾರ ಸ್ಥಿತಿಗಾಗಿ ಏನೇನು ಹೇಳಿದ್ರೋ ಅದನ್ನೆಲ್ಲ ಒಂದೊಂದು ಪಾಯಿಂಟಾಗಿ ಧಾರಣೆ ಮಾಡ್ತಾ ಹೋಗಿ. ಸೊ ಧಾರಣೆ ಮಾಡ್ತಾ ಹೋಗಿ ಆಗಿಂದ ಎಲ್ಲಿ ಡೌಟ್ಸ್ ಇದ್ದರೆ ಮತ್ತೊಂದು ಸತಿ ಮುರಳಿಯನ್ನು ತೆಗೆದೋದಿ, ಇಲ್ಲ ಅಂತಂದರೆ ಇದೇ ವಿಡಿಯೋನ ರಿವೈಂಡ್ ಮಾಡಿ ಮತ್ತೆ ಕೇಳಿ, ಆವಾಗ ಕ್ಲಾರಿಟಿ ಬರ್ತದೆ. ಅದಾದಮೇಲೆ ನಿಮಗೇನಾದರೂ ಸಂದೇಹಗಳಿದ್ದರೆ ಸೊ ನನಗೆ ಕರೆ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 7019406739. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ 701904067339. ಸೊ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇಲಿ ಹಾಕಿದ್ದೀನಿ. ನಿಮಗೆ ಯಾವುದೇ ತರಹದ ಸಂದೇಹಗಳು, ಜ್ಞಾನ ಸಂಬಂಧಿತ ಸಂದೇಹಗಳಿದ್ದರೆ ನನಗೆ ಕರೆ ಮಾಡಬಹುದು. ಓಂ ಶಾಂತಿ.